ನಮಸ್ತೆ ಪ್ರಿಯ ಗ್ರಾಹಕರೇ, ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಒಂದು ಅಲ್ಗೋ ಟ್ರೇಡಿಂಗ್ ಅದನ್ನು ಒಂದು ಸರ್ವಿಸ್ ಸಬ್ಸ್ಕ್ರೈಬ್ ಮಾಡಿದ್ದೆ. ಬನ್ನಿ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಶೇರ್ ಮಾಡ್ತೀನಿ, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ. ಈ ವಿಡಿಯೋದಲ್ಲಿ ನಿಮಗೆ ಅಲ್ಗೋ ಟ್ರೇಡಿಂಗ್ ಅಂದ್ರೇನು, ಅಲ್ಗೋ ಟ್ರೇಡಿಂಗ್ ಯಾರ್ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಈ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನಗೆ ಯಾವ ಥರ ಒಂದು ಫ್ರಾಡ್ ಅಥವಾ ಮಿಸ್ಗೈಡ್ ಮಾಡಿದ್ರು ಅಂತ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಮತ್ತು ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರದ್ದೆಲ್ಲ ಡೆಮೋ ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ. ಅಲ್ಗೋ ಟ್ರೇಡಿಂಗ್ ಅಂದರೆ ಅಲ್ಗೋರಿಥಮಿಕ್ ಟ್ರೇಡಿಂಗ್ ಅಂದರೆ ನೀವು ಒಂದು ಕಂಪ್ಯೂಟ್ರಲ್ಲಿ ಒಂದು ಕೋಡ್ ಬರೀಬೇಕು. ಸೊ ನಮ್ಗೆ ಈ ಥರ ಒಂದು ಟ್ರೇಡಿಂಗ್ ವರ್ಕ್ ಆಗಬೇಕು. ನಿಮ್ದೇನು ಚಾರ್ಟ್ಸ್ ಅಥವಾ ಪಾಯಿಂಟರ್ಸ್ ಇರುತ್ತೆ, ಆ ಪಾಯಿಂಟರ್ ಈ ಥರ ಬಂದಾಗ ಒಂದು ಸ್ಟಾಕ್ ಇಲ್ಲ ಒಂದು ಆಪ್ಷನ್ನು ಇಲ್ಲ ಒಂದು ಫ್ಯೂಚರು ಬೈ ಮಾಡು ಇಲ್ಲ ಸೆಲ್ ಮಾಡು, ಮತ್ತು ಈ ಥರ ಒಂದು ಕಂಡೀಷನ್ ಹಿಟ್ ಆದರೆ ಇಲ್ಲ ಸ್ಟಾಪ್ ಲಾಸ್ ಹಿಟ್ಟಾದರೆ ಇಲ್ಲ ನಿಮ್ಗೊಂದು ಟಾರ್ಗೆಟ್ ಹಿಟ್ಟಾದರೆ ಅಥವಾ ಬೇರೆ ಕಂಡೀಷನ್ ಯಾವ್ದಾದ್ರು ಹಿಟ್ಟಾದರೆ ಅದನ್ನು ಎಕ್ಸಿಟ್ ಮಾಡು. ಆ ಥರ ನೀವು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಿಮ್ಮ ಕಂಪ್ಯೂಟರ್ ವರ್ಕ್ ಆಗುತ್ತೆ, ಮತ್ತು ಅದೇನು ಬಾಯ್ ಸೆಲ್ ಇರುತ್ತೆ ಅದು ಆಟೋಮೆಟಿಕ್ಲಿ ನಡೀತಾ ಇರುತ್ತೆ. ನಿಮ್ಮ ಮ್ಯಾನ್ಯುವಲ್ ಆಗಿ ನೀವು ಹೋಗಿ ಖುದ್ದಾಗಿ ಬಾಯ್ ಮಾಡೋ ಅವಶ್ಯಕತೆ ಇಲ್ಲ. ಈ ಅಲ್ಗೋರಿಥಮಿಕ್ ಟ್ರೇಡಿಂಗ್ ಅನ್ನೋದನ್ನು ಬಹಳ ನಮ್ದೇನು ಬ್ರೋಕರೇಜ್ ಕಂಪ್ನೀಸ್ ಇದೆ ಇದನ್ನೆಲ್ಲ ಸಪೋರ್ಟ್ ಮಾಡ್ತಾರೆ. ಅದು ಝೀರೋಡಾ ಇರ್ಬೋದು, ಏಂಜಲ್ ಇರ್ಬೋದು, ಅಲೈಸ್ ಇರ್ಬೋದು, ಏನು ಪಾಪ್ಯುಲರ್ ಡಿಮ್ಯಾಟ್ ಅಕೌಂಟ್ ಟ್ರೇಡರ್ಸ್ ಇದಾರಲ್ಲ ಇವೆಲ್ಲದೂ ಸಪೋರ್ಟ್ ಮಾಡ್ತಾರೆ. ನೀವೇ ಖುದ್ದಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಬರಿಬೋದು. ಅದಕ್ಕೂ ಕೆಲವೊಂದಿಷ್ಟು ವೆಬ್ಸೈಟ್ ಇದೆ. ಅಥವಾ ಇದೇನು ಅಲ್ಗೋ ಟ್ರೇಡಿಂಗ್ ಅನ್ನೋದು ಕೆಲವೊಂದಿಷ್ಟು ಕಂಪ್ನೀಸ್ ಕೂಡ ಅವರು ತಮ್ಮದೇ ಆದ ಸಾಫ್ಟ್ವೇರ್ ಅಥವಾ ಕೋಡನ್ನು ಬರೆದು ಯೂಸರ್ಸಿಗೆ ಕೊಡ್ತಾರೆ. ಅದನ್ನು ನೀವು ಪರ್ಫಾರ್ಮೆನ್ಸ್ ಚೆಕ್ ಮಾಡಿಬಿಟ್ಟು ಅದರ ಸರ್ವಿಸ್ ತೊಗೋಬೋದು. ಸೊ ನಾನು ಇದೇ ಥರ ಒಂದು ಈ ಏನು ಕಂಪ್ನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಡೋನಮಿಸ್ಟ್ ಅಂತ, ಇವ್ರ ಕಡೆಯಿಂದ ಒಂದು ಸರ್ವಿಸ್ ತೊಗೊಂಡಿದ್ದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಏನು ಅಂತ. ನೀವು ಗೂಗಲಲ್ಲಿ ಹೋಗಿ ಒಂದು ಅಲ್ಗೋ ಟ್ರೇಡಿಂಗ್ ಅಂತ ಕೊಟ್ಟರೆ ಬಹಳಷ್ಟು ಕಂಪ್ನೀಸ್ಗಳು ಈ ಇಂದೋರ್ ಮಧ್ಯಪ್ರದೇಶ ಮತ್ತು ಆ ಕಡೆಯಿಂದ ಜಾಸ್ತಿ ಕಂಪ್ನೀಸ್ಗಳೆಲ್ಲ ಇದೆ. ನಾವು ಕರ್ನಾಟಕದಲ್ಲಿ ಹುಡುಕ್ದೆ ಯಾವುದೂ ಅಷ್ಟೊಂದು ನನಗೆ ಯಾವುದೂ ಕಂಪ್ನಿ ಸಿಗಲಿಲ್ಲ. ನಿಮ್ಗೆ ಯಾವ್ದಾದ್ರು ಕಂಪ್ನಿ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರದ್ದು ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಈ ಅಡೋನಮಿಸ್ಟ್ ಅಲ್ಗೋ ಟ್ರೇಡಿಂಗ್ ಅನ್ನೋದು ಇವರ ಆಫೀಸ್ ಇರೋದು ಇಂದೋರ್ ಮಧ್ಯಪ್ರದೇಶದಲ್ಲಿ. ಪ್ರೈಸಿಂಗಿಗೆ ಬರೋದಾದರೆ ಇಲ್ಲಿ ನಮಗೆ ಈ ಥರ ಎಲ್ಲ ಸಾಫ್ಟ್ವೇರ್ ಸಿಗುತ್ತೆ. ಇವ್ರು ಹೇಳೋದು 5900 ಒಂದು ಸರ್ವಿಸ್ ಇದೆ, 11800 18,700 ಮತ್ತು 35,000. ಹಾಗೆ ಮುಂದೆ ಹೋಗ್ತಾ 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 ಇವ್ರದ್ದು 1,12,000ಕ್ಕೂ ಇದೆ. ಇದು ಹಾಫ್ ಇಯರ್ಲಿ ಪ್ಯಾಕೇಜ್ ಅಂತೆ, ಮತ್ತು 2 ಮಂತ್ಸ್ ಎಕ್ಸ್ಟ್ರಾ ಅಂದರೆ 8 ತಿಂಗಳಿಗೆ 1,12,000 ನೀವು ಕಟ್ಟಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಕಾಸ್ಟು ಇಲ್ಲಿ ₹1,000 ಎಲ್ಲ ಇರುತ್ತೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಇವರು ನಾನು ಫಸ್ಟಿಗೆ ಹೋಗಿದ್ದು ಈ 5,900 ಏನು ಸರ್ವಿಸ್ ಇದೆ ಇದನ್ನು ಹೋಗಬೇಕು ಅಂತ. ಇದನ್ನು ನಾವು ಸರ್ವಿಸ್ ಬೈ ಮಾಡ್ತೀನಿ ಮತ್ತು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇದರಲ್ಲಿ ಏನು ಒಂದು ಇಶ್ಯೂ ಅವ್ರು ಹೇಳ್ತಾರೆ ಅಂದರೆ, ಇದು ಸೆಮಿ ಆಟೋಮೆಟಿಕ್ ಇರುತ್ತೆ. ಇದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಡೈರೆಕ್ಟಾಗಿ ಲಿಂಕ್ ಆಗಿರಲ್ಲ. ಇದು ನೀವು ತೊಗೊಂಡ್ರೆ ನೀವು ಇದರಲ್ಲಿ ಅವ್ರದ್ದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ಏನು ಟ್ರೇಡ್ಸ್ ಬರ್ತಿರುತ್ತೆ ಅದನ್ನು ನೀವು ಮ್ಯಾನ್ಯುವಲಿ ಪಂಚ್ ಮಾಡಬೇಕು, ಆ ಥರ ಹೇಳ್ತಾರೆ. ಆದರೆ ಈ ಆಟೋಮೆಟಿಕ್ ಸಾಫ್ಟ್ವೇರ್ ಏನಿದೆ 11,800 ಇದರಲ್ಲಿ ಡೈರೆಕ್ಟಾಗಿ ನೀವು API ಲಿಂಕ್ ಆಗಿರುತ್ತೆ. ಇದರಿಂದ ನೀವು ಮ್ಯಾನ್ಯುವಲಿ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಏನು ಟ್ರೇಡ್ಸ್ ಬರ್ತಾ ಇರುತ್ತೆ ಅದು ಆಟೋಮೆಟಿಕ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೂ ವರ್ಕ್ ಆಗ್ತಾ ಇರುತ್ತೆ, ಮತ್ತು ಆರ್ಡರ್ಸ್ ಪ್ಲೇಸ್ ಆಗಿ ನಿಮ್ಮ ಟ್ರೇಡ್ಸ್ ಎಲ್ಲ ಬೈ ಸೆಲ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಫಸ್ಟ್ ನಾನು ಇವ್ರ ಜೊತೆ ಕನೆಕ್ಟ್ ಮಾಡಿದಾಗ ಇದೇನು 5,900 ಇದೆ ಇದೇ ಕೊಡಿ, ನಾನು ಬರೀ ಪರ್ಫಾರ್ಮೆನ್ಸ್ ಚೆಕ್ ಮಾಡಬೇಕು ಅಂತ ಹೇಳಿದೆ. ಆದರೆ ಇವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಇವ್ರ ಹತ್ರ ಸುಮಾರು ಜನ ಈ ಕ್ಲೈಂಟ್ ರಿಪ್ರೆಸೆಂಟೇಟಿವ್ಸ್ ಅಂತ ಏನು ಹೇಳ್ತೀವಿ ಫೋನ್ ಮಾಡ್ತಾರಲ್ಲ ಆ ಜನ ಇದ್ದಾರೆ. ನೀವು ಒಬ್ಬರ ಹತ್ರ ಏನಾದ್ರು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ನಂಬರ್ ಸಿಕ್ತು ಅಂದರೆ ಇವ್ರ ಕಡೆಯಿಂದ ಒಂದು 10 ಜನ ಕಾಲ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿಬಿಟ್ಟು ಡೈಲಿ ಸ್ಟೇಟಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಆ ಸ್ಟೇಟಸಲ್ಲಿ ನಿಮ್ಗೆ ಯಾವಾಗಲೂ ಪ್ರಾಫಿಟೇ ತೋರಿಸ್ತಾರೆ, ನೀವು ಯಾವತ್ತೂ ಅವ್ರ ಕಡೆಯಿಂದ ಒಂದು ಲಾಸ್ ಆಗಿರೋದು ನೋಡೋಲ್ಲ. ಆದರೆ ರಿಯಾಲಿಟಿ ಆ ಥರ ಇಲ್ಲ. ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಇದೆ ಅಂತ. ನಾನು ಫಸ್ಟಿಗೆ ಹೋದಾಗ ಈ 5,900 ಕೊಡಿ, ನಂಗೆ ಜಾಸ್ತಿ ಬೇಡ ಅಂತ ಹೇಳಿದೆ. ಆದರೆ ಇವ್ರ ಕಡೆಯವರು ಇಲ್ಲ 5,900 ನಿಮ್ಗೆ ವರ್ಕೌಟ್ ಆಗಲ್ಲ, 5,900 ನಾನು ನಿಮಗೆ ಆಟೋಮೆಟಿಕ್ ಆಫರ್ ಮಾಡಿಸ್ಕೊಡ್ತೀನಿ, ನೀವು ಇಷ್ಟೇ ಕೊಡಿ, ಅದರಲ್ಲಿ ಸೆಮಿ ಆಟೋಮೆಟಿಕ್ ಹಾಕಿ ನಾನು ನಿಮ್ಗೆ ಆಫರ್ ಕೊಟ್ಬಿಟ್ಟು 11,800 ಏನು ಸರ್ವಿಸ್ ಇದೆ ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಅಂತ ಒಂದು 3-4 ಸರಿ ಹೇಳಿದ್ರು, ಇಲ್ಲ ನಾನು ಮಾಡಿಸ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಇದನ್ನು 5,900ಗೆ 11,800 ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರು. ನೀವು ಇಲ್ಲಿ ಚಾಟಲ್ಲಿ ಕೂಡ ನೋಡ್ಬೋದು, ನಾನು ಮೇನಲ್ಲಿ ಇವ್ರಿಗೆ ಪಿಂಗ್ ಮಾಡಿದ್ದೆ, 5,900 ರುಪೀಸ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಮತ್ತು ನಾನು ಕೇಳಿದ್ದೀನಿ 2 ಮಂತ್ಸ್ ಆಟೋಮೆಟಿಕ್ ಸರ್ವಿಸ್ ಅಲ್ವಾ ಅಂತ. ಹೌದು ಅಂತ, ಎಸ್ ಸರ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಇಮೇಲ್ ID ಮೊಬೈಲ್ ನಂಬರ್ ಕೇಳಿದರು, ಅದೆಲ್ಲ ನಾನು ಕಳಿಸಿದೆ ಅವ್ರಿಗೆ.
ನೀವಿಲ್ಲಿ ನೋಡ್ಬೋದು ಇವ್ರು ಇಂಗ್ಲೀಷಲ್ಲಿ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಅಂದರೆ ಇವರು ಯಾರೋ ಹಿಂಗೆ ಇವ್ರು ನನಗನ್ಸೋ ಮಟ್ಟಿಗೆ ಇವರು ಏನು ಎಜುಕೇಟೆಡ್ ಇರ್ತಾರೆ ಅವ್ರನ್ನ ತಗೊಳ್ಳಲ್ಲ. ಯಾರೋ ಸುಮ್ಮನೆ ಕಾಲ್ ಮಾಡಕ್ಕೆ ಯಾರು ಬೇಕೋ ಅವ್ರನ್ನ ತೊಗೊಂಡಿರ್ತಾರೆ ಅನ್ಸುತ್ತೆ. ಅಂದರೆ ಅವರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಥರ ಅಲ್ಲ. ಅಂದರೆ ಇವ್ರ ಸ್ಟ್ರಾಟಜಿ ಏನು ಅಂದರೆ ಕೆಲಸ ಮಾಡೋರು ನಮಗೆ ಫೋನ್ ಮಾಡೋರು ಅಷ್ಟೇ ಬೇಕು ಅನ್ನೋ ಥರ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಅದಾದಮೇಲೆ ನಾನು ಕೇಳಿದೆ ಪೇಮೆಂಟ್ ಮಾಡಲಾ ಇವಾಗ ಅಂತ. ಸರಿ ಫಸ್ಟು 2000 ಮಾಡಿ ಆಮೇಲೆ ಬಾಕಿದು ಮಾಡಿ ಅಂತ ಹೇಳಿದ್ರು. ಸೊ ನಾನು 2 ಮಾಡಿಬಿಟ್ಟು ಅವ್ರಿಗೆ ಫೋನ್‌ಪೇ ಸ್ಕ್ರೀನ್‌ಶಾಟ್ ಕಳಿಸಿದ್ದೆ. ಅದಾದಮೇಲೆ ನೀವು ಪ್ಯಾನ್ ಕಾರ್ಡ್ ಕೊಡಿ ಇಲ್ಲ ಡೀಟೇಲ್ಸ್ ಕೊಡಿ ನಿಮ್ಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಕೊಟ್ಬಿಟ್ಟು ಇವ್ರು ಅಕೌಂಟ್ ಮಾಡಿ ನಮಗೆ ಓಪನ್ ಮಾಡಿಕೊಟ್ರು. ಓಪನ್ ಮಾಡಿಕೊಟ್ಟಿದ್ದು ನಮಗೆ ಈ ಥರ ಕಾಣುತ್ತೆ. ನೀವಿಲ್ಲಿ ನೋಡಿದ್ರೆ ಡ್ಯಾಶ್ಬೋರ್ಡು, ಸಿಗ್ನಲ್ಸು, ಟ್ರೇಡಿಂಗು ಎಲ್ಲ ಇರುತ್ತೆ. ಇದೇನು ಲಾಗಿನ್ ವಿತ್ API ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಆಟೋಮೆಟಿಕ್ ಸರ್ವಿಸ್ ಓಪನ್ ಆಗುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನಂದು ಆ್ಯಂಜೆಲ್ ಬ್ರೋಕಿಂಗ್ ಇರೋದ್ರಿಂದ ಆ್ಯಂಜೆಲ್ ಬ್ರೋಕಿಂಗಲ್ಲಿ ಇವಾಗ ಅದು ಸೈನ್ ಅಪ್ ಆಗಿ ಎಲ್ಲ ಆ್ಯಕ್ಟಿವೇಟ್ ಆಗಿದೆ. ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಡಬೇಕು. ಅದು ಕೊಟ್ಟರೆ ಒಂದು OTP ಬರುತ್ತೆ. ಆವಾಗ ನಿಮ್ಮದು ಲಿಂಕ್ ಆಗುತ್ತೆ. ಇಲ್ಲಾಂದರೆ ಇದು ಆಗಲ್ಲ. ಇಲ್ಲಿ ಏನು ನಿಮ್ಮ ಟ್ರೇಡ್ ಹಿಸ್ಟ್ರಿ ಅಂತ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಇದೇನು ಬಾಕಿ ಟ್ರೇಡ್ಸ್ ಎಲ್ಲ ಇದೆಯಲ್ಲ, ಈ ಟ್ರೇಡ್ಸ್ ಈ ಥರ ಬರ್ತಾ ಇರುತ್ತೆ. ಈ ಸ್ಟ್ರಾಟಜಿ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ವಹಿಸಿ. ಇದೇ ಇಂಪಾರ್ಟೆಂಟ್ ಇಲ್ಲಿ. ಇಲ್ಲಿ ನೀವು ನೋಡಿದ್ರೆ ಇದು ಸ್ಟ್ರಾಟ್ 3 ಅನ್ನೋದಿದೆ. ಈ ಸ್ಟ್ರಾಟ್ 3 ಅಂದರೆ ಸ್ಟ್ರಾಟಜಿ 3 ಇದರಲ್ಲಿ ಬೈ ಸೆಲ್ ಬೈ ಸೆಲ್ ಬೈ ಸೆಲ್ ಆಗ್ತಾ ಇದೆ. ಇದು ಎಂಟರ್ ಪ್ರೈಸ್ ಎಕ್ಸಿಟ್ ಪ್ರೈಸು. ಇದು ಏನೇನು ಇವತ್ತು PL ಪ್ರಾಫಿಟ್ ಆ್ಯಂಡ್ ಲಾಸು. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ನೋಡಿದ್ರೆ ಟೋಟಲ್ ಇವತ್ತು 521 ಲಾಸ್ ಆಗಿದೆ. ಅದು ಇಲ್ಲಿ ತೋರಿಸ್ತಾ ಇದ್ದಾರೆ ಇವರು ಏನು ಅಂತ. ಇಷ್ಟೆಲ್ಲ ಆಗಿ ನಾನು 5900 ಪೇ ಮಾಡಿದ್ಮೇಲೆ ಇದನ್ನ ನಮಗೆ ಯೂಸರ್ ID ಪಾಸ್ವರ್ಡ್ ಕೊಟ್ಟರು. ಇದೇನು ಟ್ರೇಡ್ ಅಕೌಂಟ್ ಇದೆ ಇದನ್ನು ಕೊಟ್ಟರು. ಆದರೆ ಇದೇನು ಲಾಗಿನ್ ವಿತ್ API ಅನ್ನೋ ಬಟನ್ ಇದೆಯಲ್ಲ, ಇದು ಆ್ಯಕ್ಟಿವೇಟ್ ಆಗಿರಲಿಲ್ಲ. ನಾನು ಅವರಿಗೆ ಫಸ್ಟ್ ಡೇ ಕೇಳಿದಾಗ ಇಲ್ಲ ಇದನ್ನು ಆ್ಯಕ್ಟಿವೇಟ್ ಮಾಡಿಸ್ತಾ ಇದ್ದೀವಿ, ಮಾಡಿಸ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ 1-2 ದಿನ ತಳ್ಳಿದ್ರು. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ 29th ಅಂದರೆ ನಾನು ಪೇಮೆಂಟ್ ಮಾಡಿ 27 ಆದ್ರೂ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸಾಫ್ಟ್ವೇರಲ್ಲಿ, ಇದು ವರ್ಕ್ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ 1-2 ದಿನ ಕತೆ ಹೇಳಿದ್ರು. ನಾನು ಬೇಗ ಅಕೌಂಟ್ ಲಿಂಕ್ ಮಾಡಿಸಿ ಅಕೌಂಟ್ ಸ್ಟಾರ್ಟ್ ಆಗಬೇಕು ವರ್ಕಿಂಗು ಅಂತ ಹೇಳಿದ್ರೆ ಇನ್ನೂ ಪ್ರಾಬ್ಲಮ್ ಇದೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಮೇಲೆ ನೀವು ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಇವ್ರದ್ದು ಸ್ಕ್ರೀನ್ಶಾಟ್ಸ್ ಎಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಸ್ಕ್ರೀನ್ಶಾಟ್ ನೋಡಿದ್ರೆ ಇದರಲ್ಲಿ ಎಲ್ಲ ಪ್ರಾಫಿಟೇಬಲ್ಲೇ ಇರುತ್ತೆ. ನಿಮ್ಗೊಂದು ಸ್ಕ್ರೀನ್ಶಾಟ್ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ 4800 ಪ್ರಾಫಿಟು, 8800 ಪ್ರಾಫಿಟು ಈ ಥರ. ಆಮೇಲೆ ಮೇಲ್ಗಡೆ ಸ್ಕ್ರೀನ್ಶಾಟ್ ಓಪನ್ ಮಾಡಿ ನೋಡೋಣ. ಇಲ್ಲೂ ಕೂಡ ಅದೇ ಇದು ಬೇರೆ ಬೇರೆ ಕ್ಲೈಂಟ್ಸ್ದು ಅಂತ ಹೇಳ್ತಾರೆ. ಒಂದು 2-3 ಟ್ರೇಡ್ ಕಳಿಸ್ಬಿಟ್ಟು ಇದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ 11,800 ಪೇ ಮಾಡಿ. ಅಂದರೆ ಮೊದಲು ನಾನು 5,900 ಮಾಡಿದ್ದೆ, ಇನ್ನೂ ಬಾಕಿ 5,900 ಮಾಡಿ. ಇದನ್ನು ಮಾಡಿಬಿಟ್ಟು ನಿಮ್ಗೆ ಈ ಥರ ಎಲ್ಲ ಓಪನ್ ಆಗುತ್ತೆ, ನಿಮ್ಗೆ ಈ ಥರ ಎಲ್ಲ ಲೈವ್ ವರ್ಕಿಂಗ್ ಬರುತ್ತೆ, ಸಖತ್ತಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಅದು ನಾನೇನು ಹೇಳಿದೆ, ಇಲ್ಲ ಬೇಡ, ನಾನು ಫಸ್ಟ್ ಕೊಟ್ಟಿರೋ ದುಡ್ಡಿಗೆ ಸರ್ವಿಸ್ ಕೊಡಿ, ಆಮೇಲೆ ನಾನು ಆ್ಯಕ್ಟಿವೇಟ್ ಮಾಡ್ತೀನಿ ಅಂದೆ. ಇಲ್ಲ ಮಾಡ್ತೀವಿ, ಅದು ಸೂಪರಾಗಿದೆ, ಇವರಲ್ಲಿ ಹೇಳೋದೇ ಇದೆ ಲಕ್ಷ ವರ್ಕಿಂಗ್ ಅಂದರೆ ಇದು ಚೆನ್ನಾಗಿರುತ್ತೆ, ಇದರಿಂದ ನೀವು ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ನೋಡಿ ಇಲ್ಲಿ ಕನೆಕ್ಟಿಂಗ್ ಪವರ್ ಬಿ ಸ್ಟ್ರಾಂಗ್ ಅಂದರೆ ಇದೇನಂದರೆ ಇವಾಗ ನಾವು ಏನು ಸರ್ವಿಸ್ ತೊಗೊಂಡಿರ್ತೀವಿ ಅದನ್ನು ಬಿಟ್ಬಿಡ್ತಾರೆ. ನೆಕ್ಸ್ಟ್ ಸರ್ವಿಸ್ ಏನು ಪಿಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅದೇ ಚೆನ್ನಾಗಿರೋ ಸರ್ವಿಸು, ನೀವು ಅದನ್ನು ತೊಗೊಂಡ್ರೆ ಮಾತ್ರ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ನೀವು ಇದರೆಲ್ಲ ಆಗಲ್ಲ. ನೋಡಿ ಇಲ್ಲಿ ಇವ್ರು ಏನು ಹೇಳೋದಂದರೆ 11,800 ಕೊಟ್ಟರೆ ಇಮಿಡಿಯೇಟಾಗಿ ಕನೆಕ್ಟ್ ಆಗಿಬಿಡುತ್ತೆ. ನಾವು ಮೊದಲು ತೊಗೊಂಡಿರೋದ್ರಲ್ಲಿ ಅಷ್ಟೊಂದು ಕನೆಕ್ಟ್ ಆಗಲ್ಲ, ಅದ್ರ ಡಿಪಾರ್ಟ್ಮೆಂಟ್ ಬೇರೆ ಇದೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನೇನು ಹೇಳಿದೆ, ಇಲ್ಲ ನಾನು ಮಾಡಲ್ಲ, ನೆಕ್ಸ್ಟ್ ವೀಕ್ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ 5,900 ಪೇ ಮಾಡಿ ಅಂದರೆ ಇವ್ರು ಹೆಂಗೆ ಅಂದರೆ ಫಸ್ಟು ನೀವೇನು ಪೇ ಮಾಡಿರ್ತೀರಾ ಅದು ಅಷ್ಟು ತೊಗೊಂಡ್ಬಿಡ್ತಾರೆ. ನೀವು ಒಂದ್ಸರಿ ಸಿಕ್ಕಾಕೊಂಡ್ಮೇಲೆ ಮತ್ತೆ ನೀವು 5,900 ಕೊಟ್ಬಿಟ್ಟು ಮಾಡ್ಕೋಬೇಕು. ಇದೇಗೋಸ್ಕರ ನಾನು ಸುಮಾರು ಸರಿ ಅವ್ರ ಹತ್ರ ಕಾಲ್ ಮಾಡಿ ಒಂದೊಂದು ಗಂಟೆವರೆಗೂ ಮಾತಾಡಿದ್ದೀನಿ. ಆದರೂ ಅವ್ರ ಕತೆ ಹೇಳೋದೇ ಇಷ್ಟು, ನೀವು ಮಾಡಿದ್ದೀರಾ, ಇಷ್ಟು ಮಾಡಿದರೆ ಇನ್ನೂ ಸ್ವಲ್ಪ ಪೇ ಮಾಡಿಬಿಡಿ, ಇಷ್ಟು ಮಾಡಿದರೆ ಇನ್ನು ಸ್ವಲ್ಪ ಪೇ ಮಾಡಿಬಿಡಿ ಅಂದ್ಕೊಂಡೇ ಕತೆ ಹೊಡಿತಾರೆ. ನೀವು ಮಾಡಿರೋದಕ್ಕೆ ಸರ್ವಿಸ್ ಮಾತ್ರ ಕೊಟ್ಟಿಲ್ಲ ನನಗೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಬೇರೆ ಕ್ಲೈಂಟ್ದಂತೆ 3 ದಿನದಲ್ಲೇ 11,800 ಪ್ರಾಫಿಟ್ ಆಗಿದೆ, ಐ ಪ್ರಾಮಿಸ್ ಆ ಥರ ಎಲ್ಲ ಹೇಳ್ತಾರೆ. ಏನು ಇವ್ರು ಬಂದುಬಿಟ್ಟೆ ನಮಗೆ ದುಡ್ಡು ಕೊಡ್ತೀವಿ, ನಾವೇ ಸರ್ವಿಸ್ ಮಾಡಿಕೊಡ್ತೀವಿ ಅನ್ನೋ ಥರ ಹೇಳ್ತಾರೆ. ಮತ್ತು ನೋಡಿ ಇಲ್ಲಿ ಇಟ್ ವಿಲ್ ಗೋ ಲೈವ್ ಇನ್ 2 minutes ಅಂತೆ. ಅಂದರೆ ನಾವು ಈಗ ಕೊಟ್ಟಿರೋ ದುಡ್ಡಿಗೆ ಆ್ಯಕ್ಟಿವೇಟ್ ಆಗಲ್ಲ, ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ಆಮೇಲೆ ಇದಕ್ಕೋಸ್ಕರನೇ ಮಾತುಕತೆ ಆಯಿತು. ನಾನು ಅವ್ರ ಜೊತೆ ಫೋನ್ ಮಾಡಿಬಿಟ್ಟು ಹೇಳಿದೆ. ಆಮೇಲೆ ಇವ್ರು ಏನು ಕತೆ ಹೇಳಿದ್ರು ಅಂದರೆ, ಯು ಶುಡ್ ಟಾಕ್ ಟು ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತೆ. ಅಂದರೆ ನೀವೇ ಹೋಗಿ ಮಾಡ್ಕೊಳ್ಳಿ, ನಾವೇನು ಮಾಡಲ್ಲ ಇದನ್ನು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಾದಮೇಲೆ ಒಂದ್ಸರಿ ಇವರು ಮೇಡಮ್ ಜೊತೆ ಕಾಲ್ ಮಾತಾಡ್ಸಿದ್ರು. ಆ ಮೇಡಮನ್ನು ಸರ್ವಿಸ್ ಡಿಪಾರ್ಟ್ಮೆಂಟ್ದವ್ರಂತೆ. ಅವ್ರ ಜೊತೆ ನಾನು ಮಾತಾಡ್ಬಿಟ್ಟು ಅದೇ ಹೇಳಿದೆ, ಈ 5,900 ನಾನು ಕೊಟ್ಟಿದ್ದೀನಿ, ಇದಕ್ಕೆ ಆ್ಯಕ್ಟಿವೇಟ್ ಮಾಡಿಸ್ಕೊಡ್ತೀನಿ ಅಂದಿದ್ದಾರೆ ನಿಮ್ಮ ಕ್ಲೈಂಟ್ ರಿಪ್ರೆಸೆಂಟೇಟಿವ್, ಅದಕ್ಕೆ ಮಾಡಿಸ್ಕೊಡಿ ಅಂತ. ಆದರೆ ಅವರು ಇಲ್ಲ 5,900 ಆಗಲ್ಲ, ನೀವು ವೆಬ್ಸೈಟ್ ನೋಡಿಲ್ವಾ, ವೆಬ್ಸೈಟಲ್ಲಿ ಚೆಕ್ ಮಾಡಿಲ್ವಾ, ನೀವು ಹೇಗೆ ಪೇಮೆಂಟ್ ಮಾಡ್ತೀರಾ ಅದು ಇದು ಅಂತ. ನಾನು ಹೇಳಿದೆ, ನಿಮ್ಮ ಕ್ಲೈಂಟ್ ರಿಪ್ರೆಸೆಂಟೇಟಿವ್ ಈ ಥರ ಹೇಳಿದ್ದಾರೆ, ಮತ್ತು ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲ, ಅವ್ರು ಹೇಳೋದು ಏನಾದ್ರು ಇರಲಿ, ನೀವು ವೆಬ್ಸೈಟ್ ನೋಡಿಬಿಟ್ಟು ನೀವು ಸರ್ವಿಸ್ ತೊಗೋಬೇಕು, ನಾವೇನು ಮಾಡೋಕ್ಕಾಗಲ್ಲ ಇದರಲ್ಲಿ ಅಂತ.
ಅದಾದ್ಮೇಲೆ ಒಂದು ಅರ್ಧ ಗಂಟೆ ಮಾತಾಡಿದ್ಮೇಲೆ ಸರಿ ಆಯಿತು ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ನಾನು ಹೇಳಿದೆ ಅವರಿಗೆ, ಮೇಡಮ್ ಹ್ಞೂ ಅಂದಿದ್ದಾರೆ, ನೀವು ಆಕ್ಟಿವೇಟ್ ಆಗುತ್ತೆ ಅಂತ. ಮತ್ತೆ ಇವರು ಅದೇ ಕತೆ ಸ್ಟಾರ್ಟ್ ಮಾಡ್ತಾರೆ, नहीं होगा ಸರ್ ಅಂದರೆ ಆಗಲ್ಲ ಅಂತಲೇ ಮತ್ತೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇವರಿಗೆ ಆ ಸ್ಕ್ರೀನ್‌ಶಾಟ್ ಮೊದಲದೇನು ವಾಟ್ಸಪ್ ಚಾಟ್ ಇತ್ತು ಅದನ್ನು ನಾನು ಸ್ಕ್ರೀನ್‌ಶಾಟ್ ತೆಗೆದುಬಿಟ್ಟು ಕಳಿಸಿದೆ. ನೋಡಿ ಇಲ್ಲಿ 2 ಮಂತ್ ಆಟೋಮೆಟಿಕ್ ಸರ್ವಿಸ್ ಅಂತ ಹೇಳಿದ್ದೀರಾ ಅಂತ. ಆದರೆ ಇವರು ಆಕ್ಟಿವೇಟ್ ಮಾಡಿಸ್ಕೊಡ್ಲಿಲ್ಲ. ನೀವು 5900 ಮಾಡಿ ಅದಾದ್ಮೇಲೆ ಮಾಡ್ಕೊಡೋದು ಅಂತ ಹೇಳಿದ್ರು. ಇವ್ರು ಸರ್ವಿಸಿಗೆ ಸೇರೋ ಮುಂಚೆ ಹೇಳೋ ಕಥೆನೇ ಬೇರೆ, ಸರ್ವಿಸ್ ಆದ್ಮೇಲೆ ಹೇಳೋ ಕಥೆನೇ ಬೇರೆ. ಕಾಲಲ್ಲಿ ಹೇಳಿದೆ, ನಿಮ್ಗೆ ರೆಕಾರ್ಡಿಂಗ್ ಕೇಳಿಸ್ತೀನಿ. ಅದ್ರಲ್ಲಿ ಹೇಳಿದೆ, ನೀವು ಮತ್ತೆ ಹೇಳ್ಬೇಕಾದ್ರೆ ಜಾಯ್ನ್ ಆಗೋವಾಗ ಈ ಥರ ಹೇಳಿದ್ರಲ್ಲ ಹೇಗೆ ಅಂತ. ನಾ ಅವಾಗ ಏನು ಹೇಳ್ತಾನೆ ಅಂದರೆ, ಇಲ್ಲ ನೀವು ಜಾಯ್ನ್ ಆಗಲಿ ಅಂತ ನಾನು ಸುಳ್ಳು ಹೇಳಿದೆ. ಜಾಯ್ನ್ ಆದ್ಮೇಲೆ ನೀವು ಸರ್ವಿಸಸ್ ತೊಗೊತೀರಲ್ವಾ, ನೀವು ಫಸ್ಟ್ ನಮಗೆ ಜಾಯ್ನ್ ಮಾಡಿಸೋದೇ ನನ್ನ ಪ್ರಯಾರಿಟಿ, ಅದಕ್ಕೋಸ್ಕರ ಸುಳ್ಳು ಹೇಳಿದ್ದೀನಿ ಅಂತ. ನಾನು ಈ ಪೂರ್ತಿ ವಿಡಿಯೋ ಮುಗಿದ್ಮೇಲೆ ಕೊನೆಗೆ ಎಲ್ಲ ಕಾಲ್ ರೆಕಾರ್ಡಿಂಗ್ ಒಂದೇ ಸರಿ ಕೇಳಿಸ್ತೀನಿ. ಎಲ್ಲ ಕಾನ್ವರ್ಸೇಷನ್ ಹಿಂದಿನಲ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಡೈರೆಕ್ಟಾಗಿ ಕಾನ್ವರ್ಸೇಷನ್ ಕೇಳೋದಿದ್ರೆ ಈ ಟೈಮ್ ಸ್ಟ್ಯಾಂಪಿಗೆ ಜಂಪ್ ಮಾಡಿ. ಇಷ್ಟೆಲ್ಲ ಆಯಿತು, ಒಂದು ವಾರ ಆಯಿತು, ನಾನು ಮತ್ತೆ ಪೇಮೆಂಟ್ ಮಾಡಿರಲಿಲ್ಲ. ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾಯಿದ್ದೆ ಯಾವ ಥರ ಟ್ರೇಡಿ ಬರುತ್ತೆ ಅಂತ ಇದರಲ್ಲಿ. ಅದಾದಮೇಲೆ ಮತ್ತೆ 1 ವೀಕ್ ಬಿಟ್ಟು ಕಾಲ್ ಮಾಡಿದ್ರು, ಇಲ್ಲ ಈ ಥರ ಸರ್ವಿಸ್ ನೀವು ತೊಗೊಂಡಿದ್ದೀರಾ, ನಾನು ಬೇಕಾದರೆ ನಿಮಗೆ ಆ್ಯಕ್ಟಿವೇಟ್ ಮಾಡಿಸ್ಕೊಡ್ತೀನಿ, ಅದಾದಮೇಲೆ ನೀವು ನೋಡಿಬಿಟ್ಟು ಪೇಮೆಂಟ್ ಮಾಡಿ ಅಂತ. ಅದಾದಮೇಲೆ ಫಸ್ಟು ಅಂದರೆ ಲಾಸ್ಟ್ ಶುಕ್ರವಾರ ಇದನ್ನು ಆ್ಯಕ್ಟಿವೇಟ್ ಮಾಡಿಸಿದ್ರು. ನಿಮಗೇನು ಲಾಗಿನ್ ವಿತ್ API ಅಂತಿದೆ, ಈ ಬಟನ್ ಆ್ಯಕ್ಟಿವೇಟ್ ಆಗಿತ್ತು, ನಾನು ನನ್ನ ಡಿಮ್ಯಾಟ್ ಅಕೌಂಟ್ನ ಲಿಂಕ್ ಮಾಡ್ಬೋದಿತ್ತು. ಅದಾದಮೇಲೆ ಒಂದು ದಿನ ನಾನು ಟ್ರೇಡ್ ಮಾಡಿದೆ. ಟ್ರೇಡಿಂಗ್ ಆಲ್ಮೋಸ್ಟ್ ಒಂದು 4-5 ಟ್ರೇಡ್ಸ್ ಆಯಿತು. ಅದು ಅಷ್ಟಕ್ಕಷ್ಟೇ ಒಂದು 100-200 ರುಪೀಸ್ ಪ್ರಾಫಿಟ್ ಬಂತು. ಅದಾದಮೇಲೆ ಟ್ರೇಡಿಂಗ್ ನಡೀತಾ ಇತ್ತು. ನಾನೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಿರಲಿಲ್ಲ. ಅದಾದಮೇಲೆ ಇವ್ರದ್ದು ಕಂಟಿನ್ಯೂಸ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ, ಎಕ್ಸ್ಟ್ರಾ ಪೇಮೆಂಟ್ ಮಾಡಿ, ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಅಂತ. ನಾನು ಅವ್ರಿಗೆ ಹೇಳಿದೆ, ನೀವು ನಾನು ಕೊಟ್ಟಿರೋ ಪ್ರೈಸಿಗೆ ನೀವು ಆ್ಯಕ್ಟಿವೇಟ್ ಮಾಡಿಕೊಟ್ಟಿದ್ದೀರಾ, ನಾನೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಲ್ಲ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಅಂತ. ಆಮೇಲೆ ಇವರು ಹೊಸ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟ್ರಾಟ್ 3 ಅಂದರೆ ಸ್ಟ್ರಾಟಜಿ 3 ಅನ್ನೋದೇನಿದೆ, ಇದು ತುಂಬ ಬೇಸಿಕ್ ಸರ್ವಿಸು. ಇದರಲ್ಲಿ ಸ್ಟಾಪ್ ಲಾಸ್ ಎಲ್ಲ ನಿಮಗೆ ಇರಲ್ಲ. ಕೆಲವೊಂದು ಸರಿ ತುಂಬ ಲಾಸ್ ಆಗ್ಬೋದು, 2,000 ಇಲ್ಲ 3,000 ಆ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಗೆ ಲಾಸ್ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ಅಮೌಂಟ್ ಕೊಟ್ಟರೆ ನಾನೇನು ಪ್ರೀಮಿಯಂ ಸ್ಟ್ರಾಟಜಿ ಇದೆ ಅದನ್ನು ಮಾಡಿಕೊಡ್ತೀನಿ ನಿಮಗೆ ಆ್ಯಕ್ಟಿವೇಟು, ಅದರಲ್ಲಿ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ. ಇವ್ರದ್ದು ಎಲ್ಲ ಸ್ಕ್ರೀನ್ಶಾಟು ಮತ್ತು ವಾಟ್ಸಪ್ ಗ್ರೂಪಲ್ಲಿ ನೋಡಿದ್ರೆ ಯಾವಾಗಲೂ ಇವ್ರು ತೋರಿಸೋದು ಈ ಸ್ಟ್ರಾಟ್ 15 ಅಂದರೆ ಸ್ಟ್ರಾಟಜಿ 15 ಏನಿರುತ್ತಲ್ಲ ಇದನ್ನೇ ತೋರಿಸ್ತಾರೆ. ಬ್ಯಾಂಕ್ ನಿಫ್ಟಿ 3 ಲಾಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿ 11,000 ಪ್ರಾಫಿಟ್ ಆಗಿದೆ ಅಂತಲೇ ತೋರಿಸೋದು ಇವರು. ನೀವು ಯಾವುದೇ ಅವ್ರ ಸ್ಕ್ರೀನ್ಶಾಟು ಇಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದ್ರೂ ಇದೇ ಸ್ಕ್ರೀನ್ಶಾಟ್ ಬರುತ್ತೆ. ನನಗೂ ಅವ್ರು ಯಾವಾಗಲೂ ಇದನ್ನೇ ಕಳಿಸೋದು. ನೋಡಿ ಇಲ್ಲಿ ಕೂಡ ಸ್ಕ್ರೀನ್ಶಾಟ್ ಕಳಿಸಿರೋದು ಇದನ್ನೇ, ಸ್ಟ್ರಾಟ್ 15. ನನಗೇನು ಹೇಳಿದ್ರು ಅಂದರೆ, ಈ ಸ್ಟ್ರಾಟ್ 3 ಅನ್ನೋದೇನಿದೆ ಇದು ಪ್ರಾಫಿಟ್ ಅಷ್ಟೊಂದು ಬರಲ್ಲ, ತುಂಬ ಲಾಸ್ ಆಗುತ್ತೆ, ನೀವು ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಸ್ಟ್ರಾಟ್ 15 ತೊಗೊಳ್ಳಿ, ಅದನ್ನೇ ನೀವು ಚೆಕ್ ಮಾಡಬೇಕು ಅಂತ. ನಾನು ಹೇಳಿದೆ, ಇಲ್ಲ ನಂಗೆ ಪ್ರಾಫಿಟ್ ಎಲ್ಲ ಬೇಡ, ನಂಗೆ ಇರೋದ್ರಲ್ಲೇ ನಾನು ಮಾಡ್ಕೊತೀನಿ ಅಂತ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ನಮ್ಮ ಮೇಲೆ ಜಾಸ್ತಿ ಕೇರ್ ಇರುತ್ತಾರೆ, ನಮಗೆ ನೀವು ನಮ್ಮ ಕ್ಲೈಂಟು, ನಾನು ನಿಮ್ಗೆ ಲಾಸ್ ಮಾಡ್ಕೊಳಕ್ಕೆ ಬಿಡಲ್ಲ, ನೀವು ಚೆನ್ನಾಗಿಲ್ದಿರೋ ಸ್ಟ್ರಾಟಜಿ ತೊಗೊಂಡ್ಬಿಟ್ಟು ಲಾಸ್ ಮಾಡ್ಕೊಂಡ್ರೆ ನೀವು ನಮ್ಮ ಜೊತೆ ಲಾಂಗ್ ಟರ್ಮಿಗೆ ನಮ್ಮ ಕ್ಲೈಂಟ್ ಆಗಿರಲ್ಲ, ಅದಕ್ಕೆ ನಾವು ನಿಮ್ಗೆ ಇದೆಲ್ಲ ವರ್ಕ್ ಮಾಡೋಕ್ಕೆ ಬಿಡಲ್ಲ, ನಾವು ನಿಮಗೆ ಸ್ಟ್ರಾಟ್ 15 ತೊಗೋಬೇಕು, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಅಂತ ಈ ಥರ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಗಲ್ಲ ಅಂತ ಹೇಳಿದೆ. ಅದಾದಮೇಲೆ 1 ವೀಕ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ರು, ಮಾಡಿಸಿ ಅಂತ. ಅದಾದಮೇಲೆ ನಾನು ಇವರಿಗೆ ಸರಿ ಅದು ಸ್ಟ್ರಾಟಜಿ ಹೇಗಿದೆ ನೋಡೋಣ ಅಂತ 5,900 ಅಡಿಷ್ನಲ್ ಪೇ ಮಾಡಿದೆ. ಅಂದರೆ ಇವ್ರು ಪ್ರಾಮಿಸ್ ಮಾಡಿರೋ ಪ್ರಕಾರ ಇವಾಗ ಸ್ಟ್ರಾಟ್ 3 ಅನ್ನೋದೇನಿದೆ ಇದು ವರ್ಕ್ ಆಗಲ್ಲ, ನಮಗೆ ಸ್ಟ್ರಾಟ್ 15 ಬೇಕು, ಅದೇ ಚೆನ್ನಾಗಿ ವರ್ಕ್ ಆಗೋದು, ಕ್ಲೈಂಟ್ ಸಿಗಲ್ಲ ಅಂತ ಹೇಳಿದ್ರು. ನಾನು ಸ್ಕ್ರೀನ್ಶಾಟು ತೋರಿಸಿದ್ದೀನಿ. ಅದೇ ಥರ ವರ್ಕ್ ಆಗುತ್ತೆ ಅಂತ, ಅದೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಎಕ್ಸ್ಟ್ರಾ ನಾನು 5,900 ಪೇ ಮಾಡಿದ್ಮೇಲೆ ಇವ್ರು ಹಳೆ ವರ್ಷ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇವ್ರು ಏನು ಹೇಳಿದ್ರು, ನೀವು 5,900 ಕೊಟ್ಮೇಲೆ ನಾವು ಸ್ಟ್ರಾಟಜೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ, ನಿಮ್ಗೇನು ಸ್ಟ್ರಾಟಜಿ 15 ತೋರಿಸಿದ್ದೀವಿ ಅದು ಮಾಡ್ತೀವಿ ಅಂತ. ಇವರು ವೆಬ್ಸೈಟಿಗೆ ಹೋಗಿ ಇಲ್ಲಿ ಪ್ರೊಫೈಲ್ ಅನ್ನೋದೇನಿದೆ, ಇಲ್ಲಿ ಹೋದಾಗ ನಮ್ಗೆ ತೋರಿಸ್ತಾ ಇರೋದೇ ಮತ್ತೆ ಸ್ಟ್ರಾಟಜಿ 3. ನಾನೇನು ಮುಂಚೆ ಪೇಮೆಂಟ್ ಮಾಡೋದಕ್ಕೂ ಮುಂಚೆ ಏನಿತ್ತು ಸ್ಟ್ರಾಟ್ 3, ಇವ್ರೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಅದೇ ಸ್ಟ್ರಾಟಜಿನೇ ಇತ್ತು. ಅದನ್ನೇ ನಾನು ಅವ್ರ ಹತ್ರ ಫಾಲೋ ಅಪ್ ಮಾಡ್ತಾ ಇದ್ದೆ, ಯಾವಾಗ ನೀವು ಹೇಳಿರೋ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಿ ಅಂತ. ನೋಡಿ ಇಲ್ಲಿ ನಾನು ಹೇಳ್ತಾ ಇರೋದು ಇನ್ನೂವರೆಗೂ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿಲ್ಲ. ಅವಾಗ ಏನು ಹೇಳಿದ್ರು, ನಾನು ಮಾರ್ಕೆಟಲ್ಲಿದ್ದೀನಿ, ಅದಾದಮೇಲೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ. ಆಮೇಲೆ ಏನು ಹೇಳಿದ್ರು, ನೀವು ಮಾರ್ನಿಂಗ್ API ಬಟನ್ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಲಾಗಿನ್ ಮಾಡಿ ಅಂತ. ಆದರೆ ನಾನು ಹೇಳಿದೆ, ಇಲ್ಲ ಸ್ಟ್ರಾಟಜೀಸ್ ಆ್ಯಕ್ಟಿವೇಟ್ ಆಗಿಲ್ಲ, ನಾನು ಹೇಗೆ ಮಾಡಲಿ ಅಂತ. ಇಲ್ಲ ಆಗುತ್ತೆ. ಅದಾದಮೇಲೆ ನಾನು ಕಂಟಿನ್ಯೂಸ್ಲಿ ಅದೇ ಫಾಲೋ ಅಪ್ ಮಾಡ್ತಾಯಿದ್ದೆ, ಸ್ಟ್ರಾಟಜೀಸ್ ಆ್ಯಕ್ಟಿವೇಟ್ ಆಗಿಲ್ಲ, ಸ್ಟ್ರಾಟಜಿ 3ನೇ ಇಲ್ಲಿ ಬರ್ತಾ ಇದೆ ಅಂತ. ಅವ್ರು ಮಾಡ್ತೀನಿ ಮತ್ತೆ ನಾವು ಮುಂಚೆ ನೋಡಿದ ಹಾಗೇ ಇಲ್ಲ ಆ್ಯಕ್ಟಿವೇಟ್ ಮಾಡಿಸ್ತೀನಿ ಅಂತ 1-2 ದಿನ ತಳ್ಳಿದ್ರು. ಆಮೇಲೆ ಮತ್ತೆ ಇವ್ರದ್ದೇನು ಸ್ಟಾರ್ಟ್ ಆಗುತ್ತೆ ಅಂದರೆ, ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಪ್ರೀಮಿಯಂ ವರ್ಕಿಂಗ್ ಇದು ನಾವು ಮುಂಚೆ ಸ್ಟ್ರಾಟಜಿ 15 ತೊಗೊಂಡಿದ್ವಿ, ಅದೇ ಸ್ಟ್ರಾಟಜಿ 15 ಇದರಲ್ಲಿ ಬರುತ್ತೆ ಅಂತ. ಅದಾದಮೇಲೆ ಕಾಲಲ್ಲೂ ಅದೇ ಥರ ಹೇಳಿದ್ರು, ನೀವಿಲ್ಲ ಸ್ಟ್ರಾಟಜಿ 15 ಏನಿದೆ ಅದು ಬರೀ ಜಾಸ್ತಿ ಪೇಮೆಂಟ್ ಪ್ರೀಮಿಯಂ ಸರ್ವಿಸಲ್ಲಿ ಬರುತ್ತೆ, ನೀವು ಕೊಟ್ಟಿರೋ ದುಡ್ಡಲ್ಲಿ ಬರಲ್ಲ ಅಂತ. ಮೊದಲು ಏನಾಗಿತ್ತು ಅದೇ ಕತೆ ಸ್ಟಾರ್ಟ್ ಆಯಿತು. ಇವ್ರದ್ದು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ನಾನು ಸೀನಿಯರ್ ಅಂತ ಇನ್ನೊಬ್ಬರು ಮಾತಾಡೋದು,
ಮಾತಾಡ್ಬಿಟ್ಟು ನಿಮ್ಗೆ ವೆಬ್ಸೈಟಲ್ಲಿ ಆ ಥರ ಡೀಟೇಲ್ಸ್ ಕೊಟ್ಟಿದ್ದೀವಿ, ಈ ಥರ ಡೀಟೇಲ್ಸ್ ಕೊಟ್ಟಿದ್ದೀವಿ ಅಂತ. ನೀವು ಇವ್ರದ್ದೇನು ವೆಬ್ಸೈಟ್ ಇದೆ ಅದನ್ನು ಚೆಕ್ ಮಾಡಿದ್ರೆ ನಾನು ಮುಂಚೆ ಹೇಳಿದಾಗೆ ಇದೇನು ಪ್ರೈಸಿಂಗಲ್ಲಿ ಏನು ಕೊಟ್ಟಿದ್ದಾರೆ, ನಿಮ್ಗೆ ಕೊಟ್ಟಿರೋದು 5900 ಮತ್ತು 11800 ಇದೆರಡು ಬೇಸಿಕ್ ಸರ್ವಿಸ್ ಅಂತ. ಇದರಲ್ಲಿ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಇರಲ್ಲ. ನೀವು 18700 ಏನಿದೆ ಇಲ್ಲ 35,000 ಏನಿದೆ ಈ ಥರ ಸರ್ವಿಸ್ ತೊಗೊಂಡ್ರೆ ನಿಮಗೆ ಪ್ರೀಪೇಯ್ಡ್ ಸ್ಟ್ರಾಟಜೀಸ್ ಬರುತ್ತೆ. ಇದರಲ್ಲಿ ನಿಮಗೆ ಆಕ್ಚುಯಲ್ ಪ್ರಾಫಿಟ್ ಆಗಿರೋದು ಇದರಲ್ಲಿ ಏನು ಸಿಗಲ್ಲ ಅಂತಾನೆ ಹೇಳೋದು ಇವರು. ಆದರೆ ಇವ್ರು ಏನು ಮಾಡ್ತಾರೆ ನಿಮ್ಗೆ ಇದನ್ನ ಮುಂಚೆನೇ ಹೇಳಲ್ಲ. ಮುಂಚೆ ಅವ್ರ ಇಂಟೆನ್ಷನ್ ಏನಿರುತ್ತೆ, ನಿಮ್ಮ ಹತ್ರ ಸ್ವಲ್ಪನಾದ್ರು ದುಡ್ಡು ತೊಗೊಂಡು ನೀವು ಜಾಯಿನ್ ಮಾಡಿಸ್ಬಿಡ್ಬೇಕು. ಅದಾದ್ಮೇಲೆ ನಿಮಗೆ ಈ ಥರ ಎಲ್ಲ ಕತೆ ಹೇಳಿದ್ರೆ ನೀವು ಮೊದಲೇ ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ಇನ್ನೇನು ಜಾಸ್ತಿ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂದರೆ ಅದು ಮೊದಲಿದ್ದು ವೇಸ್ಟ್ ಆಗುತ್ತೆ ಅಂದ್ಕೊಂಡು ನೀವು ಜಾಸ್ತಿ ದುಡ್ಡು ಕೊಡ್ತಾ ಹೋಗ್ತೀರಾ. ಅದೇ ಇವರ ಮೇನ್ ಇಂಟೆನ್ಷನ್. ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಫಸ್ಟ್ ಜಾಯಿನ್ ಆಗುವಾಗ 5900 ನಮಗೆ ಸೆಮಿ ಆಟೋಮೆಟಿಕ್ ಬೇಕು ಅಂತ ಹೇಳಿದೆ. ಇಲ್ಲ ನಮಗೆ ಆಟೋಮೆಟಿಕ್ ಕೊಡ್ತೀವಿ ಅದರಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಆಸೆ ತೋರಿಸಿದ್ರು. ಆಸೆ ತೋರಿಸ್ಬಿಟ್ಟು ನಾವೇನು 5900 ಜಾಯ್ನ್ ಆಗಿದ್ದೆ ಇದರಲ್ಲಿ ಕೊಡ್ತೀವಿ ಅಂತ ಫಸ್ಟು ಜಾಯಿನ್ ಮಾಡಿಸ್ಕೊಂಡ್ರು. ನಾನು ಬೇಡ ಅಂದಾಗಲೂ ಇಲ್ಲ ನಿಮ್ಗೆ ಕೊಡ್ತೀನಿ, ನಿಮಗೆ ಅದೇ ವರ್ಕ್ ಆಗೋದು, ಇದರಲ್ಲೇನು ವರ್ಕ್ ಆಗಲ್ಲ ಅಂತ ಹೇಳಿ ಈ 5900 ಸಾಫ್ಟ್ವೇರು ಜಾಯಿನ್ ಮಾಡಿಸಿದ್ರು. ಅದಾದಮೇಲೆ ಮತ್ತೆ 5900 ಕೇಳಿಬಿಟ್ಟು ಇಲ್ಲ ಅದು ವರ್ಕ್ ಆಗಲ್ಲ ಆಟೋಮೆಟಿಕ್ಕು, ನೀವು ಆಟೋಮೆಟಿಕ್ ಬೇಕು ಅಂದರೆ ಮತ್ತೆ 5900 ಕೊಡಲೇಬೇಕು, ನೀವು ವೆಬ್ಸೈಟಲ್ಲಿ ನೋಡಿಲ್ವಾ ಅಂತ ಹೇಳಿಬಿಟ್ಟು ಮತ್ತೆ 5900 ಇಸ್ಕೊಂಡ್ರು. ಅದೇ ಇವಾಗ ನಾನು 11800 ಕೊಟ್ಬಿಟ್ಟು ಜಾಯಿನ್ ಆದಮೇಲೆ ಇವಾಗಲೂ ಅವ್ರು ಹೇಳಿರೋ ಸರ್ವಿಸ್ ಕೊಡಲ್ಲ. ಏನು ಪ್ರಾಮಿಸ್ ಮಾಡಿರ್ತಾರೆ ಅವ್ರು ಕೊಡಲ್ಲ. ಮೊದಲು ತೋರಿಸಿರೋ ಕಥೆನೇ ಬೇರೆ, ಆಮೇಲೆ ಇರೋ ಕಥೆನೇ ಬೇರೆ. ಇವಾಗ ನಾವು ಹೇಳ್ತಾ ಇರೋದು ಅವ್ರಿಗೆ ಸ್ಟಾರ್ಟ್ 15 ಇತ್ತು, ಅವ್ರು ಹೇಳಿರೋದು ಈ 11800 ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಅದು ಇವಾಗಲೂ ಅದು ಆ್ಯಕ್ಟಿವೇಟ್ ಆಗಿಲ್ಲ. ಅದು ನಿಮಗೆ 18700 ಕೊಡಿ, ಇಲ್ಲ 35,000 ಕೊಟ್ಬಿಟ್ಟು ಕ್ವಾರ್ಟರ್ಲಿ ಮಾಡ್ಕೊಳ್ಳಿ, ಇದರಲ್ಲಿ ನಿಮಗೆ 2 ಮಂತ್ಸು ಇಲ್ಲ 3 ಮಂತ್ಸ್ ನಾವು ಎಕ್ಸ್ಟ್ರಾ ಕೊಡಿಸ್ತೀವಿ ಅಂತಲೇ ಹೇಳೋದು. ಅದನ್ನು ಮಾಡಿಲ್ಲ. ನಮಗೆ ಇವ್ರು ಹೇಳಿರೋ ಪ್ರಕಾರ ಇವಾಗ 11800ಗೆ 3 ಮಂತ್ ಸರ್ವಿಸ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ನೀವು ಇಲ್ಲಿ ಬಂದುಬಿಟ್ಟು ಪ್ರೊಫೈಲಲ್ಲಿ ಎಂಡ್ ಡೇಟ್ ನೋಡಿದ್ರೆ ಇದು 1 ಮಂತಲ್ಲೇ ಇದೆ. 7th ಜೂನಿಗೆ ಸ್ಟಾರ್ಟ್ ಆಗಿದ್ದು 7th ಜುಲೈಗೆ ಎಂಡ್ ಆಗ್ತಾ ಇದೆ. ಅಟ್ಲೀಸ್ಟ್ ಇದನ್ನು ಎಂಡ್ ಡೇಟ್ ಎಕ್ಸ್ಟೆಂಡ್ ಮಾಡಿಸಪ್ಪ ಅಂತ ಹೇಳಿದ್ರೆ, ಇಲ್ಲ ನೀವು ಇದು ಮಂತ್ ಎಂಡ್ ಆದಾಗಲೇ ನಮ್ಮ ಹತ್ರ ಬರುತ್ತೆ, ಆವಾಗಲೇ ನಾವು ಇದನ್ನು ರಿನ್ಯೂ ಮಾಡೋದು ಅಂತ ಹೇಳ್ತಾರೆ. ನನಗೆ ಯಾಕೆ ಇವರು ಇದನ್ನು ರಿನ್ಯೂ ಮಾಡಿಸೋದು ಡೌಟು. ನಾವು ಇದನ್ನು ಮಂತ್ ಎಂಡಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಕ್ಲೈಂಟ್ ಇದು ಎಂಡ್ ಡೇಟ್ ಈ ಥರ ಬಂದಿದೆ ಇದನ್ನು ರಿನ್ಯೂ ಮಾಡಿಸಿದೆ ಅಂದರೆ, ಇಲ್ಲ ನೀವು ಪ್ರೀಮಿಯಂ ಸರ್ವಿಸ್ ತೊಗೊಳ್ಳಿ ಆವಾಗಲೇ ಎಂಡ್ ಡೇಟು ರಿನ್ಯೂ ಆಗುತ್ತೆ ಅಂತಲೂ ಹೇಳ್ಬೋದು ಇವರು. ನಂಬೋಕ್ಕಾಗಲ್ಲ. ಇಲ್ಲಿ ನೋಡಿ ನಾನು ಹೇಳಿದೆ ಇವರಿಗೆ ಫಸ್ಟ್ ಎಕ್ಸ್ಟೆಂಡ್ ಮಾಡಿಸಿ ಅಂತ, ಇವರು ಹೇಳೋದು ನಾವು ಮಂತ್ ಆನ್ ಮಂತ್ ಎಕ್ಸ್ಟೆಂಡ್ ಮಾಡಿಸ್ತೀವಿ, ಇದರಲ್ಲೆಲ್ಲ ನಾವು ಮೊದಲೇ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಅದೇ ಪೇಮೆಂಟ್ ತೊಗೊಳೋಕ್ಕಿಂತ ಮುಂಚೆ ಇಮಿಡಿಯೇಟಾಗಿ ಎಕ್ಸ್ಟೆಂಡ್ ಆಗಿಬಿಡುತ್ತೆ 3 ತಿಂಗಳಿಗೆ ಅಂತ ಹೇಳಿದ್ರು. ಆ ಕಥೆನೂ ಉಲ್ಟಾ ಹೊಡಿತಾರೆ. ಇವಾಗ ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ನಾವು ಅದೇನು ಎಂಡ್ ಡೇಟ್ ಬರುತ್ತೆ ಆವಾಗಲೇ ನಾವು ಎಕ್ಸ್ಟೆಂಡ್ ಮಾಡೋದು ಅಂತಲೂ ಹೇಳಿದ್ದಾರೆ ಇಲ್ಲಿ. ಆಮೇಲೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ಸ್ ಎಲ್ಲ ನೋಡಿದ್ರೆ ಇವರು ಯಾವಾಗಲೂ ತೋರಿಸೋದೇ ಸ್ಟ್ರಾಟಜಿ 15. ಅದೇ ಸ್ಟ್ರಾಟಜಿ 15 ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ದುಡ್ಡು ಕೊಟ್ಟ ಮೇಲೆ ಇವ್ರ ಕಥೆ ಚೇಂಜ್ ಆಗುತ್ತೆ. ಆಮೇಲೆ ಇದೇ ಥರ ಡಿಸ್ಕಷನ್ ನಡೆದಾಗ ಮೊದಲಿನ ಥರನೇ ಇವ್ರ ಸರ್ವಿಸ್ ಟೀಮ್ ಅವ್ರ ಜೊತೆ ಕಾಲ್ ಮಾಡಿದ್ರು. ಅವ್ರೇನು ಹೇಳಿದ್ರು ಅಂದರೆ, ನೀವು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳಿ, ಅದರಲ್ಲಿ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ, ನೀವು ₹500 ₹1000 ಎಲ್ಲ ಪ್ರಾಫಿಟ್ ಯಾಕೆ ತೊಗೊತೀರಾ ಅಂತ. ನಾನು ಹೇಳಿದೆ, ಇಲ್ಲ ನಮ್ಗೆ ಕೊಟ್ಟಿರೋದಕ್ಕೆ ಇಷ್ಟು ದುಡ್ಡು ಸಾಕು, ನಮ್ಗೆ 500 ಬಂದರೂ ಪರವಾಗಿಲ್ಲ, ನಾನು ಅಷ್ಟು ತೊಗೊತೀನಿ ಅಂತ. ನೀವು 500 ಎಲ್ಲ ತೊಗೊಳಿದ್ರೆ ನೀವು ಯಾಕೆ ಮಾರ್ಕೆಟಿಗೆ ಬಂದಿದ್ದೀರಾ, ನೀವು ಮಾರ್ಕೆಟಿಗೆ ಬರೋದೇ ವೇಸ್ಟು, ನೀವೆಲ್ಲ ಈ ಥರ ಎಲ್ಲ ಬರೋಕ್ಕೆ ಹೋಗ್ಬೇಡಿ, ನೀವೆಲ್ಲ ಹಂಗೆ ಹಿಂಗೆ ಅಂತ ಕೆಟ್ಟದಾಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಮೇನ್ ಇಂಟೆನ್ಷನ್ ಏನಂದರೆ, ನಿಮ್ಮ ಹತ್ರ ಫಸ್ಟು ಒಂದು ಸ್ವಲ್ಪ ದುಡ್ಡು ತೊಗೊಂಡು ನಿಮ್ಮನ್ನು ಲಾಕ್ ಮಾಡಿಸ್ಬಿಟ್ಟು ಅದಾದಮೇಲೆ ಜಾಸ್ತಿ ಕೇಳ್ಕೊಂಡು ಹೋಗೋಣ ಅಂತ ಇರುತ್ತೆ. ಅದಕ್ಕೆ ಇವರು ಇಷ್ಟೊಂದು ಜನ ಕ್ಲೈಂಟ್ ರಿಪ್ರೆಸೆಂಟೇಟಿವ್ಸ್ ಇರೋದು. ನಿಮ್ಗೊಬ್ಬರಲ್ಲ ಅಂದರೆ ಒಂದು 10 ಜನ ಸಿಗ್ತಾರೆ, ಎಲ್ಲರೂ ಈ ಕಂಪ್ನಿಯಿಂದನೇ ಕೆಲಸ ಮಾಡೋದು, ಈ ಕಂಪ್ನಿಯಿಂದನೇ ಕೆಲಸ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಇವ್ರಿಗೆ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಇವ್ರು ಲೋಕಲಿ ನಮಗೆ ಆಕ್ಸೆಸಿಬಲ್ ಇಲ್ಲ. ನೀವು ಬೇಕಾದಾಗ ಹೋಗ್ಬಿಟ್ಟು ಇವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡೋಕ್ಕಾಗಲ್ಲ, ಇವ್ರ ಆಫೀಸ್ ವಿಸಿಟ್ ಮಾಡೋಕ್ಕಾಗಲ್ಲ. ಇವ್ರು ಇರೋದು ಇಂದೋರಲ್ಲಿ. ಇದೊಂದು ಅಡ್ವಾಂಟೇಜಾಗಿ ಇಟ್ಕೊಂಡು ಈ ಥರ ಎಲ್ಲ ಆಟ ಆಡ್ತಾರೆ. ಬನ್ನಿ ನಾವೇನಿದೊಂದು ಸರ್ವಿಸ್ ತೊಗೊಂಡಿದ್ದೀವಿ ಅದ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಚೆಕ್ ಮಾಡೋಣ. ಬನ್ನಿ ಇವತ್ತಿನ ಟ್ರೇಡ್ ನೋಡೋಣ. ನೀವೇನಿದು ಅಲ್ಗೋ ಸೈಟಲ್ಲಿದೆ, ಇದರಲ್ಲಿ ನಿಮಗೆ ಟೋಟಲ್ ಆಗಿ 5 ಟ್ರೇಡ್ಸ್ ಆಗಿದೆ, ಅಂದರೆ 5 ಸೆಲ್ಲು 5 ಬೈ. ಇದರಲ್ಲಿ ಓವರಾಲ್ ನಿಮಗೆ ತೋರಿಸ್ತಾ ಇದು 521.25 ಲಾಸ್ ತೋರಿಸ್ತಾ ಇದೆ. ಆದರೆ ಅದೇ ನೀವು ಏನು ನಿಮ್ಮ ಬ್ರೋಕಿಂಗ್ ಇರುತ್ತೆ ಆ ಟೂಲಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಇದರಲ್ಲಿ -73, ಅಂದರೆ ಅಲ್ಲಿಗೆ ಇಲ್ಲಿಗೆ ₹500 ಡಿಫ್ರೆನ್ಸ್ ಇದೆ. ಇದು ಯಾಕೆ ಆಗ್ತಿದೆ ಅಂದರೆ, ಇಲ್ಲಿ ನಾವೇನು ಟ್ರೇಡ್ ನೀವು ಚೆಕ್ ಮಾಡ್ತೀರಾ 915 917ನಲ್ಲಿ ಒಂದು ಟ್ರೇಡ್ ಆಗಿದೆ, 921 922 ಈ ಏನು ಪ್ರೈಸ್ ಇದೆ ಈ ಪ್ರೈಸು ಮತ್ತು ನೀವು ನಿಮ್ಮ ಬ್ರೋಕಿಂಗಲ್ಲಿ ಏನು ಟ್ರೇಡ್ ಆಗಿರುತ್ತೆ ಆ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನಾನು ಇಲ್ಲಿ ಆರ್ಡ್ರ್ ಹಿಸ್ಟ್ರಿಗೆ ಹೋದರೆ ನಾವು ಫಸ್ಟ್ ಟ್ರೇಡ್ ನೋಡ್ತಾ ಇರೋದು 23,500 ಇದು ಬೈ ಆಗಿರೋದು ನಿಮಗೆ 83.25ಗೆ ಬೈ ಆಗಿದೆ. ನೆಕ್ಸ್ಟ್ ಸೆಲ್ ಆಗಿರೋದು 80.45ಗೆ. ಆದರೆ ಇಲ್ಲಿ ನೀವು ನೋಡ್ತಾ ಇರೋದು 82.55 ಮತ್ತು 83.45. ಸೊ ಇದು ವೇರಿಯೇಷನ್ಸ್ ಇದೆ. ಯಾರು ಟ್ರೇಡಿಂಗ್ ಮಾಡ್ತಿರ್ತಾರೋ ಅವರಿಗೆಲ್ಲ ಗೊತ್ತಿರುತ್ತೆ, ಈ ಆಪ್ಷನ್ಸ್ ಪ್ರೈಸು ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಥರ ಡಿಲೇಸು
ಆಗಿರೋದ್ರಿಂದ ನಮಗೆ 500 ರುಪೀಸ್ ವೇರಿಯೇಷನ್ ಬರ್ತಾ ಇದೆ ಆಲ್ಮೋಸ್ಟ್. ಅಂದರೆ ಇಲ್ಲಿ 450 ರುಪೀಸ್ ವೇರಿಯೇಷನ್ ಇದೆ. ಮೂವ್‌ಮೆಂಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಮೂವ್‌ಮೆಂಟ್ ನಮ್ಮ ಕಡೆ ಹೋಗ್ತಾ ಇದ್ದರೆ ಇದು ನಮ್ಗೆ ಇವತ್ತು ಫೇವರ್ ಆಗಿದೆ. ಅದೇ ಮೂವ್‌ಮೆಂಟ್ ಉಲ್ಟಾ ಇದ್ದರೆ ಇಲ್ಲಿ 500 ಲಾಸ್ ಆಗಿರೋದು ನಮಗೆ 1000 ರುಪೀಸ್ ಲಾಸು ಆಗ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿನೂ ಲಾಸ್ ಆಗ್ಬೋದು. ಯಾಕಂದರೆ ಇವಾಗ ಮಾರ್ಕೆಟ್ ಅಪ್ ಹೋಗ್ತಾ ಇತ್ತು, ನಾವು ಅಪ್ ಹೋಗೋ ಟ್ರೇಡೇ ಹಾಕಿದ್ದೀವಿ ಅಂದರೆ ಆವಾಗ ನಮಗೆ ಆ ಸೆಕೆಂಡ್ಸ್ ಏನು ಡಿಲೇ ಇರುತ್ತೆ ಅದು ನಮ್ಮ ಫೇವರಲ್ಲಿ ವರ್ಕ್ ಆಗುತ್ತೆ. ಅಥವಾ ಮಾರ್ಕೆಟ್ ಉಲ್ಟಾ ಮೂವ್ ಆಗ್ತಾ ಇದೆ, ನಾವು ಬೇರೆ ಥರ ಟ್ರೇಡ್ ಹಾಕಿದ್ವಿ ಅಂದರೆ ಆವಾಗ ಇದು ನಮ್ಗೆ ಅಪೋಸಿಟಾಗಿ ವರ್ಕ್ ಆಗುತ್ತೆ. ಮತ್ತು ಈ ಲಾಸ್ ಏನಿದೆ ಈ 500 ಇರೋದಕ್ಕಿಂತ ಜಾಸ್ತಿನೂ ಲಾಸ್ ಆಗ್ಬೋದು. ಅವ್ರು ಸ್ಕ್ರೀನ್‌ಶಾಟ್ ಕಳಿಸುವಾಗ ಇಲ್ಲ ಡೆಮೋ ತೋರಿಸುವಾಗ ನಿಮ್ಗೆ ಈ ಥರ ಎಲ್ಲ ಮೈನ್ಯೂಟ್ ಆಗಿರೋ ಅಬ್ಸರ್ವೇಷನ್ಸ್ ಗೊತ್ತಾಗಲ್ಲ. ನೀವು ಅದನ್ನು ತೊಗೊಂಡ್ಬಿಟ್ಟು ಅದನ್ನು ನಿಮ್ಮ ಸರ್ವಿಸ್ ತೊಗೊಂಡ್ಬಿಟ್ಟು ಟ್ರೈ ಮಾಡಿದಾಗಲೇ ಅದು ಗೊತ್ತಾಗುತ್ತೆ. ನಾನು ಟ್ರೈ ಮಾಡೋದಕ್ಕೆ ನಂಗೆ ಗೊತ್ತಾಗಿದೆ ಇವಾಗ ಇದೇನು ಅಂತ. ಸೊ ನಮ್ಗೆ ಇವತ್ತು ಟೋಟಲ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಎಲ್ಲ ಲಾಸ್ ಆಗಿರೋದು ಓವರಾಲ್ ಟ್ರೇಡ್ ಆಗಿರೋದು ಇಲ್ಲಿ 73 ಆಗಿದೆ. ಮತ್ತು ಚಾರ್ಜಸ್ 240 ಅಂದರೆ ಆಲ್ಮೋಸ್ಟ್ 300. ಆದರೆ ಇವರ ಪ್ರಕಾರ ನಮಗೆ ಲಾಸ್ ಆಗಿರೋದು 520 + 240 ಅಂದರೆ ಆಲ್ಮೋಸ್ಟ್ 700 800 ಲಾಸ್ ಆಗಿದೆ. ಇವಾಗ ನಮ್ಮ ಸಬ್ಸ್ಕ್ರಿಪ್ಷನ್ 7 ಜುಲೈವರೆಗೂ ಇದೆ. 25th ಜೂನ್ನ ರಿಪೋರ್ಟ್ ಈ ಥರ ಇದೆ. 2 ಟ್ರೇಡ್ ಆಗಿದೆ, ಅದರಿಂದ ಓವರಾಲ್ 256 ಪ್ರಾಫಿಟ್ ಬಂದಿದೆ. ಮತ್ತು 24th ಜೂನ್ಗೆ ಒಂದೇ ಒಂದು ಟ್ರೇಡ್ ಆಗಿದೆ, ಅದರಲ್ಲಿ ಒಂದು ಲಾಟಲ್ಲಿ ನಮಗೆ 246 ಬಂದಿದೆ ಪ್ರಾಫಿಟ್ಟು. ನಾವು ಸದ್ಯ ಕೊಟ್ಟಿರೋ ಫೀಸ್ 11,800. 1 ಮಂತ್ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 10 ಡೇಸು ಏನು ಆಕ್ಟಿವೇಟ್ ಮಾಡಿರಲಿಲ್ಲ API ಪ್ಯಾಕೇಜು. ಅದಾದಮೇಲೆ ಲಾಸ್ಟ್ 1 ವೀಕಿಂದ ಟ್ರೇಡ್ ನಡೀತಾ ಇದೆ, ಅದರಲ್ಲಿ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು 7 ಜುಲೈ ಆದಮೇಲೆ ಎಕ್ಸ್ಟೆಂಡ್ ಮಾಡ್ತೀವಿ ಎಂದಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಅದರ ಅಪ್ಡೇಟ್ ಆಮೇಲೆ ಕೊಡ್ತೀನಿ. ಸೊ ಇದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಆಲ್ಗೋ ಟ್ರೇಡಿಂಗ್ ಜೊತೆ ಹೇಗಿತ್ತು ಅಂತ. ಎಲ್ಲ ಆಲ್ಗೋ ಟ್ರೇಡಿಂಗ್ ಪರ್ಫಾರ್ಮೆನ್ಸ್ ಇದೇ ಥರ ಇರುತ್ತೆ ಅಂತ ನಾನು ಹೇಳಲ್ಲ, ಆದರೆ ಅವರು ಡೆಮೋ ಮತ್ತು ಕ್ಲೈಂಟಲ್ಲಿ ತೋರಿಸಿರೋದೆಲ್ಲ ನಿಜವಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೀವು ಅದರ ಸರ್ವಿಸ್ ತೊಗೊಂಡ್ಮೇಲೆ ಅದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಬೇರೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಬೇರೆ ಆಲ್ಗೋ ಕಂಪ್ನಿಗಳ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಿದ್ರೆ ಕಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಇದಾದಮೇಲೆ ನಾನು ಕಾಲ್ ರೆಕಾರ್ಡ್ ಆ್ಯಡ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಚೆಕ್ ಮಾಡ್ಬೋದು. इतना कमिटमेंट कर रहा हूँ सर कि आज की डेट में ही आपको सर थोड़ा बहुत प्रॉफिट हो जाएगा कि आपको दिक्कत नहीं करेगा। कमिटमेंट आपने पहले भी किया था सर, ये बात मैंने पहले जब बात किया था तो तब आपने बोला था कि 2 महीने का बिल्कुल काम हो जाएगा, तो अभी आप काम ही नहीं स्टार्ट कर रहे हैं। मैंने ऑफर की बात किया था सर, मैंने ऑफर की बात ऑफर की बात ठीक है, मैं ऑफर की बात नहीं कर रहा हूँ। नहीं देखिए, अब मैं ऑफर की बात नहीं कर रहा हूँ, मुझे काम स्टार्ट करना है, मुझे काम देखना है। प्लीज आप वो कर सकते हैं कि नहीं कर सकते? सर 2 मिनट में मैं आपका करवा दूंगा। 5,900 करवा दीजिए, मैं करवा दूंगा। ठीक है, कर दीजिए। थैंक यू। तो आप 5,900 रुपए कर दीजिए तो मैं करवा दूंगा। नहीं सर, 5,900 में नहीं करूंगा। अभी आप जो मैंने पैसे दिए तो उसके हिसाब से आप सर्विस एक्टिवेट कीजिए प्लीज। सर उसमें नहीं है, उसमें प्रॉपर मैसेज आपको आ रहे हैं। नहीं चाहिए सर, मुझे प्रॉपर नहीं चाहिए। आप क्यों आप इतना टेंशन ले रहे हैं? मुझे प्रॉपर नहीं चाहिए, जो है वही चाहिए। जो 5,900 में आपका सर्विस है वही दे दीजिए, मुझे चलेगा। मुझे लॉस भी हो जाएगा चलेगा, प्रॉफिट नहीं होगा चलेगा। तो मेरा सर आपको क्यों टेंशन है? चल रहा है सर 5,900 के अकॉर्डिंग वो चल रहा है सर। अगर API भी कनेक्ट कर देंगे तो आपको मैसेज ही आएंगे सर, वो ट्रेड नहीं करेगा क्योंकि नहीं सर, ये तो आप गलत बात बोल रहे हैं। ये आप गलत बात बोल रहे हैं। पहले आपने क्या बताया कि पूरा API लिंक होगा फिर वो कनेक्ट होगा, ऐसे बोला था ना आपने? नहीं सर, देखिए क्या रहता है, एक सेमी सॉफ्टवेयर नहीं, मैंने जो बात किया था। नहीं सर, आप अभी गलत मत बोलिए, ठीक है? तो पहले आपने बोला था कि जो आपका फुल्ली ऑटोमेटिक है वही सर्विस आप देंगे। अभी आप कहानी चेंज करें तो ये अच्छा नहीं चलेगा। फिर कल आपका 11,800 जमा होता है सर, तो कल की डेट में ही आ जाए पूरा वर्किंग होता है। नहीं सर, मुझे नहीं है, मेरे पास पैसे ही नहीं है, मेरे पास एक पैसा नहीं है। आपको निकल के आ जाता है सर, मेरे पास अभी एक पैसा भी नहीं है, मेरे पास पैसे ही नहीं है। मार्केट में मूवमेंट रहता है ना सर, चलेगा सर, मुझे मूवमेंट नहीं चाहिए, मुझे जो है वो उतना आप सर्विस दे दीजिए प्लीज। सर मुझे नहीं चाहिए सर्विस, करवा दीजिए 5,900 मेरे पे। नहीं सर, मेरे पास पैसे नहीं है, मेरे पास पैसे ही नहीं है, वही तो मैं बता रहा हूँ ना, मेरे पास पैसे ही नहीं है अभी। नहीं सर, तो करना पड़ेगा सर। देखिए टाइम वेस्ट करने से कुछ मतलब नहीं है, मेरी भी एनर्जी जा रही है। मैंने पैसे दिए ना सर, ऐसा कैसे आप टाइम वेस्ट बोल सकते हैं इसको? मैं पैसे दिए ना आपको 5,900 अभी, तो उसके हिसाब से मुझे सर्विस दीजिए। आप क्यों टाइम वेस्ट बोल रहे हैं? आप बिना वजह का अपग्रेड करिए, मुझे नहीं करना है अपग्रेड। आप क्यों अपना टेंशन ले रहे हैं? मुझे जो है उसमें सर्विस दीजिए, प्रॉफिट होगा लॉस होगा मैं चलेगा मुझे। आपको क्या दिक्कत है? 11,800 में ही सर, 11,800 में ही चालू होगा सर, 11,800 में ही चालू होगा। तो 5,900 में नहीं होगा तो अभी जो मैंने पैसे दिए होते हैं उसमें काम स्टार्ट होगा कि नहीं होगा? उसमें नहीं होगा सर। तो पहले आपने क्यों बताया कि उसमें काम स्टार्ट हो जाएगा?
आपने झूठ क्यों बोला फिर पहले? आपको मैं क्या समझा रही हूँ सर कि अभी आपका केवल 5,900 अमाउंट मुझे बाकी है एक्स्ट्रा सर, पैसे करवा पे नहीं दीजिए। करना है, आपका ठीक है? सर मैं एक उसके दिन में ऊपर सर, मैं उसके ऊपर एक पैसा भी नहीं दूंगा। जो मुझे प्रॉमिस किया गया था, जो आपने का एग्जीक्यूटिव बोला था, उसके हिसाब से मुझे सर्विस दे तो दीजिए। सर आपको प्रॉपर वेबसाइट चेक करनी चाहिए ना सर, वेबसाइट हाँ, पर तो प्रॉपर मेंशन है। आपका एग्जीक्यूटिव क्यों गलत बोल रहे हैं? अभी नहीं सर सुनिए, मैं कुछ मेरी नहीं बात कर खत्म सकती। नहीं हुआ है, मेरा बात खत्म नहीं हुआ, 1 मिनट सुनिए, ठीक है? आपके एग्जीक्यूटिव ने आगे से मुझे बोला कि वो ऐसा ऐसा सर्विस देगा, तो वो भरोसा रख के मैंने पे किया, ठीक है? मैं 5,900 पे किया, कोई छोटी मोटी रकम नहीं है। आपके लिए छोटा हो सकता है, मेरे लिए बहुत बड़ी चीज है, ठीक है? अभी आप जो पहले प्रॉमिस किया तो उसके हिसाब से सर्विस दे सकते हैं तो दीजिए, अगर नहीं हो सकते तो ठीक है। अभी मैं आपको ये चीज मैं भी क्लियर कर दूं अपने साइड से सर कि जो कंपनी का सर्विस है सर, ये कोई सर ऐसी मतलब प्रोफेशनल कंपनी है सर, कंपनीज के हाँ, रूल्स तो होते इसी हैं सर, प्रोफेशनल उसके कंपनी पे अकॉर्डिंग भरोसा काम रख के ही होता किया है था ना? नहीं, इसी ठीक है प्रोफेशनल ना। कंपनी तो पे कंपनी भरोसा के रख रूल्स, के ही कंपनी मैंने के दिया रूल्स था। होते हैं सर, कंपनी में रूल्स होते हैं सर, जितना क्या प्राइस ऐसे है पहले आप अगर मार्केट, पहले आप झूठ मेरी बोलना है बात फिर सुनिए पहले, पैसे आप लेना है, मेरी वो बात रोज से सुनिए। क्या? आपके डिमेट में आपको काम चाहिए, तो अगर आपके डिमेट में आपको काम चाहिए तो सर काम करवाने के लिए प्रॉपर स्ट्रेटजीज के साथ काम करेंगे सर, तभी तो प्रॉफिट मिलेगा ना सर। तो ये ऐसे सब भी मैं कनेक्ट कहानी करवा देती हूँ, देखिए, क्योंकि ये आपकी सब बात से कहानी मैं आपको कनेक्ट करवा पहले देती बोलना हूँ। चाहिए था, ठीक एग्जीक्यूटिव है? ने आपको क्या बोला था, आपको एग्जीक्यूटिव ने क्या बोला था, मैं फुल्ली ऑटोमेटिक सॉफ्टवेयर देता हूँ, ठीक हाँ। है? आपको फुल्ली ऑटोमेटिक सॉफ्टवेयर देते हैं, आपको एग्जीक्यूटिव ने ये तो नहीं बोला था कि पूरी स्ट्रेटजीज देते हैं, आपको हाफ स्ट्रेटजीज दे देते हैं। तो हाँ ठीक है, हाफ स्ट्रेटजी दे दीजिए, मुझे चलेगा। फिर हाफ स्ट्रेटजीज में लॉस होता है तो हाँ आप हमें चलेगा, नहीं मुझे बोलेंगे लॉस सर, चलेगा, क्योंकि लॉस चलेगा, चलेगा मुझे लॉस। हाफ स्ट्रेटजी, क्योंकि हाफ स्ट्रेटजीज में सर लॉस होता है। हाँ तो हाफ चलेगा, स्ट्रेटजीज मुझे में वो लॉस स्ट्रेटजीज चलेगा। एक्टिवेट नहीं होती है जो रिस्क को मैनेज करती है, जो स्टॉप लॉस लगाती है। ठीक है मैडम, मुझे लॉस चलेगा, मुझे लॉस होने दो, मुझे लॉस चलेगा, आप एक्टिवेट करवा के दे दीजिए। जो भी लॉस होगा तो मुझे चलेगा ना, आपको क्या फर्क पड़ता है? मैं तब आपको तक लॉस होगा तो चल हाँ जाएगा ना। हाँ चलेगा। और उसके बाद अगर आपको आगे का काम चाहिए ना तो आप फुल अमाउंट पे करके अपना एक्टिवेट करवा के फुल्ली स्टॉप लॉस हाँ वाली ठीक है, जो मैं सब कर स्ट्रेटजीज देता होती है हूँ। जिसमें ठीक है, तब मैं कर देता हूँ। अभी आप जो भी है, जो भी आपका स्ट्रेटेजीज है, और लॉस है, प्रॉफिट है या कुछ नहीं है, दे दीजिए, मुझे चलेगा, मैं वही चला लूंगा अपने से। अच्छा हाँ ठीक है ठीक है। हाँ ठीक है, अभी आप एक्टिवेट करके देंगे ना फिर? हाँ हाँ ठीक है। हाँ ठीक है, उनको बोल दीजिए फिर। हेलो। हाँ सर। हाँ सर बताइए। मैं ये बोल रहा हूँ कि मैं अभी आपका चालू हो जाएगा और अभी आपका एपी मतलब वो स्ट्रेटजी भी एक्टिवेट हो जाएगा सर, सारी चीजें कंप्लीट अभी मैं आपका करवा दूंगा 10-15 मिनट के अंदर। हाँ, बट कर ये कि दीजिए सर फिर। कंप्लीट होने के बाद सर फिर आपको रिमेनिंग 5,900 रुपये तुरंत करना पड़ेगा। सर आप लोगों का कोई कोऑर्डिनेशन नहीं है क्या? जो आपका बंदा बोलता है आप फिर अलग ही बोलता है। लास्ट टाइम भी यही हुआ, आपने मैडम से बात करवाया तो मैंने उनको समझाया कि मुझे सर्विसेज चाहिए, वो बोलती है कि हाँ हो जाएगा, फिर से आप आके वही बोलते हैं। अभी आपके जो बंदे ने आपका जो सर्विस टीम से बात करवाया ना मुझे, तो उनसे मैं बोला कि मुझे सर्विसेज ऐसे ही चाहिए, मुझे स्ट्रेटेजीज नहीं चाहिए, तो वो फिर उन्होंने बोला कि हो जाएगा। अभी आप आके उल्टा तो फिर से कुछ अलग कहानी बताते हैं कि क्या चल रहा है ये। तो एपीआई कनेक्ट करने का सर, थोड़ी एपीआई कनेक्ट करते हैं, प्रॉपर स्ट्रेटजी उसमें एक्टिवेट करते हैं, चालू करने मतलब चालू थोड़ी किया जाता है सर कि हम चालू करके दे दे बस हो गया। जब वो वर्किंग नहीं करेगा प्रॉपर, ठीक है, स्ट्रेटजी नहीं एक्टिवेट रहेगा तो कैसे प्रॉपर वर्किंग करेगा जो सर? भी तो हम स्ट्रेटेजी 3 आप कर रहे हैं तो वही एक्टिवेट करके दे दीजिए ना, जो भी मुझे मैनुअल में मिल रहा है अभी। सर तो गलत ट्रेड लगेगा उसमें हाँ, सर, प्रॉपर चलेगा उसमें गलत ट्रेड चलेगा सर, लगेगा। आपको इतना चिंता क्यों है? मुझे नहीं चाहिए सही ट्रेड, मुझे गलत ही ट्रेड करवा दीजिए। चलिए तो रहने दीजिए, हो गया अब सर 5,900 रुपये। अगर आपको प्रॉपर कंपनी सर गलत ट्रेड नहीं करवाती किसी के साथ हाँ तो सर। फिर ठीक है, आपका जो बना था उसने बोला कि जो पैसे दिया उसमें एक्टिवेट हो जाएगा, एक्स्ट्रा पैसे देने की जरूरत नहीं है। वही तो मैं बोल रहा हूँ, मैं आपका अभी चालू करवा रहा हूँ सर आपका, बट हाँ, आपको कर तुरंत दीजिए। आपको रिमेनिंग देना पड़ेगा। वही तो बोल रहे हैं, रिमेनिंग देने के लिए नहीं बोला आपके बंदे ने। सर तो वो सेमी सॉफ्टवेयर आपका चालू है सर, आप एक बार चेक कर लीजिएगा, आप सिस्टम में जाके आप एक बार चेक करिए सॉफ्टवेयर में जाके सर, वो चालू है आपका जो हाँ, आप आपको बोल रहे हो। बात समझ नहीं आता है क्या? आप ऐसा इतना बेवकूफ है, जो बात बोल रहा हूँ समझ नहीं आ रहा है आपको?
आपका जो बंदा है जिससे आपने बात करवाया उसने बोला कि इतने पैसे में उन्होंने मेरे को हो अभी जाएगा। अपडेट दिया है, उन्होंने मेरे को अभी अपडेट दिया कि मैं चालू करता हूँ, ठीक है, मैं वो चालू अभी कर देंगे, पर रिमेनिंग आपको 5,900 देना पड़ेगा। कंपनी गलत वर्किंग नहीं करवाएगी सर। इसमें स्ट्रेटजी, पैरामीटर, ये सारी चीजें एक्टिवेट होगा, इसमें स्टॉप लॉस की स्ट्रेटजी, ये सब आपका एक्टिवेट होगा अभी। अभी जुलाई 7 से कब तक एक्सटेंड होगा इन डेट? ये 3 मंथ का रहेगा सर आपका प्रॉपर। कितना? 3 मंथ का। हेलो, हाँ, ये बोला 3 मंथ की सर्विस रहेगी सर, 3 मंथ की। एक्सटेंड हो जाएगा ना अभी? यस सर, बिल्कुल अभी होगा सर। 5-6 मिनट लगेगा सर एक्टिवेट करवाने में, तुरंत हो जाएगा आपका रहेगा। और भी स्ट्रेटजी आपका इसमें एक्टिवेट हो जाएगा सर। इसमें केवल अभी एक ही स्ट्रेटजी है सर, उसमें और भी ज्यादा स्ट्रेटजी बढ़ जाएगा। और स्टॉप लॉस की भी मेन देखिए, मार्केट में सर सबसे बेटर होता है स्टॉप लॉस की स्ट्रेटजी सर। बिना स्टॉप लॉस का अगर आप वर्किंग करेंगे तो उसमें ज्यादा भी लॉस हो जाएगा, तो वहाँ पे स्टॉप लॉस की स्ट्रेटजी रहेगी तो अपने को लॉस नहीं होगा सर, कम लॉस होगा। अच्छा, इसमें रिजल्ट नहीं है सर, मैं वही बोल रहा हूँ। उसमें आपका प्रॉपर सपोर्टिंग, प्रॉपर सारी चीजें आपको फैसिलिटी अच्छी रहेगी सर, इसमें आपको दिक्कत नहीं आएगा सर। इसमें अगर मतलब हाफ स्ट्रेटजी रहता है सर इसमें, मतलब इसमें कभी एक ट्रेड लेगा, 2 ट्रेड लेगा, कभी थोड़ा प्रॉफिट होगा, कभी थोड़ा लॉस होगा, ऐसा रहता है। उसमें क्वालिटी अच्छी है सर। मैं क्या बता रहा हूँ कि देखिए, उसमें आपको 3-4 हजार का भी प्रॉफिट एक दिन में निकल के आएगा तो आपको अच्छा लगेगा सर। बाकी अगर 11,800 वाला होता ना सर तो कल ही आपका 2 मिनट 5 मिनट में कनेक्ट हो जाता, क्योंकि मैडम तुरंत कॉल करती हैं वो मतलब 11,800 वाले डिपार्टमेंट से। कितने लॉट लगाया था आपने? 1 लॉट। हाँ, इसीलिए सर 1 लॉट में ट्रेड करेंगे तो थोड़ी ज्यादा प्रॉफिट आपको होगा। आपने बताया था ना कि ये स्ट्रेटेजी अच्छा नहीं है, तो इसमें मैं कितना लॉट लगाऊंगा? सर इतना भी लॉस नहीं होता है सर, 2,000-3,000 का प्रॉफिट हो जाता है। पहले तो चलेंगे आप, पहले तो चलेंगे बोलते फिर आप कुछ और ही बोलते। पहले आप ही ने स्ट्रेटेजी अच्छा नहीं है, इसमें स्टॉप लॉस नहीं है, मत लगाओ। अभी आप बोल रहे कि ये अच्छा है। अरे मतलब इतना अच्छा नहीं है, मतलब बेसिक का जो रहता है सर तो उसमें होता है प्रॉफिट 1,000-2,000 का ही है, और मतलब ज्यादा प्रॉफिट नहीं होता है। लॉस भी कभी कभी 500-700 हजार का हो जाता है सर, ऐसा रहता है। तो इसलिए मैं एक्टिवेट नहीं कर रहा हूँ। जब तक आप वो स्ट्रेटेजी जो अच्छा वाला है वो एक्टिवेट नहीं करेंगे, मैं नहीं लगाऊंगा ट्रेड इस पे फिर। ठीक है, मैं एक्टिवेट करवा दूँ। हेलो हेलो, हाँ सर, मैं लगा ही रहा था आपको। हाँ, आप पहले कुछ और जब तक पैसा नहीं आता ना कुछ और कहानी सुनाते थे, ठीक है? पैसा आने के बाद आपका कहानी चेंज हो जाता है। आपने 2-3 आपने लास्ट हफ्ते, एक मिनट सुनो पहले, ठीक है? 1 मिनट मेरी बात सुनो। आपने लास्ट हफ्ते वही बोला ना कि आपको एडवांस स्ट्रेटेजी मिल जाएगा, आप 6,000 दे दो। अब 6,000 देने के बाद बोलते कि फिर प्रीमियम का अलग है। मैं आपको और भी स्ट्रेटजी एक्टिवेट करवा दूंगा सर, पर वो रिजल्ट थोड़ी अपने को निकल के आएगा जो चाहिए सर, जिसमें फिक्स रहता है। अभी तो स्ट्रैटेजी एक ही है ना, जो पैसे दिया था उससे पहले जो था वही है, कोई स्ट्रैटेजी ऐड ही नहीं हुआ है। कहाँ पे ऐड हुआ है सर? मैं कहता हूँ एक स्ट्रेटजी और भी आपका, 1-2 स्ट्रेटजी और भी एक्टिवेट हो जाएगा सर, तो उसमें इतना प्रॉफिट थोड़ी है। ठीक है, चलेगा, मुझे उतना प्रॉफिट तो यार, थोड़ा काम तो दिखा दो यार। पैसे ही लेने में पड़े रहते हो यार, थोड़ा काम दिखा के एक तो काम तो दिखाओ ना। कहने का मतलब है कि आप एक बार बात करिए डिपार्टमेंट में। नहीं, बात नहीं करना, मैं और पैसे नहीं दूंगा अभी इसने में जो है वो स्ट्रेटेजी जो बोला था उसने उसको एक्टिवेट करके दो। उसमें फिक्स रहता है सर, उसमें हर महीना आपको अच्छा प्रॉफिट नहीं चाहिए मुझे भरोसा ही उठ गया है। आप फ्री में भी पैसे आके देंगे ना तो मुझे नहीं चाहिए। इसमें आप डेट एक्सटेंड करके देंगे कि नहीं देंगे अभी फिर ये? हाँ, वो मैं बढ़वा दूंगा आपका। कब बढ़ाओगे? फिर बाद में आप पहले वर्किंग तो करिए, आप 1 महीना भी है अपना तो वर्किंग करिए अभी आप। वो तो रिन्यू होता है ना सर, रिन्यू होगा तो हो जाएगा। पहले आपने बोला था कि अभी पैसे देने के बाद इमीडिएटली चेंज होगा। सर वो रिन्यू जैसे ही आपका आता है ना मैसेज आएगा, तुरंत आपका रिन्यू हो जाएगा सर। उसकी नहीं, अभी करवा के दो डेट एक्सटेंड, मुझे बाद में नहीं चाहिए। हेलो, हाँ हेलो, हाँ, अभी डेट एक्सटेंड करवा के दो मुझे। हाँ ठीक है, मैं तो कब तक होगा यार? कल से मैं बोल रहा हूँ यही सेम चीज। फिर तो आपका कौन सा वर्किंग नहीं चल रहा, प्रॉपर आपका वर्किंग हो रहा है, लाइव है सर, सारी चीजें आपको मिल रहा है। ठीक है, तो एक्सटेंड करवा के दे दो ना, जो प्रॉमिस किया वो फुलफिल करो ना। हाँ
हम आपका सर अच्छा चाह रहे हैं कि आपको अच्छा प्रॉफिट, आप खुद बोल नहीं रहे हैं कि चाहिए मेरे को मुझे, ऐसा अच्छा प्रॉफिट नहीं चाहिए, यही चाहिए मुझे, बेसिक सर्विस ही चाहिए। तो फिर मार्केट में क्यों इन्वेस्ट, अगर टाइम वेस्ट करना है तो फिर क्यों इन्वेस्टमेंट की यार है जितना सर? मैं पैसा 1000 दिया हूँ 2000 उसके हिसाब से सर्विस तो यार तुम ऊपर नीचे मत बात करो, 1000 ठीक है? 2000 तो आप कुछ भी निकाल सकते हैं हाँ सर। ठीक है, आपकी मुझे उतना ही investment के चलेगा, उतना चलेगा मुझे, ठीक है? अगर आप इसमें पहले भी यही इससे अगर वही है प्रॉफिट सर। मुझे निकल गए 1 महीने में तो फिर मैं अपडेट करने का सोचूंगा, ठीक है? अभी तो मैं नहीं करूंगा। तो हो रहा है 4 दिन से वर्किंग तो देख रहे हो आप प्रॉपर। हाँ ठीक है, इसीलिए वो डेट एक्सटेंड करके दे दो मुझे प्लीज। ठीक है सर, ओके। कब तक होगा वो? भरोसा करके मैंने 6,000 रुपए दिया, आप दिन दाड़े ऐसे लूट रहे तो मैं क्या ही कर सकता हूँ? ले लीजिए फिर पैसे। सर बिल्कुल नहीं सर, मेरे को थोड़ी मिला सर, अपनी कंपनी हाँ तो कंपनी का आपका ही वो आपका ही कंपनी है ना, तो मुझे क्या फर्क पड़ता है? आप ले या आपकी कंपनी ले, तो मुझे ही फर्क नहीं पड़ता। मेरा तो 6,000 आपने या फिर वो क्या? मेरे ट्रस्ट पे आप जुड़े हो ना सर, मेरे ट्रस्ट पे आप जुड़े हो तो मेरा फोकस है, मेरा कंसर्न आप वर्किंग करें। हाँ तो आप प्रॉपर भरोसा नहीं मेंटेन कर रहे हैं ना, फिर आप भरोसा नहीं ना। नहीं रहता सर, क्या है सर्विस डिपार्टमेंट अकाउंट डिपार्टमेंट रहते हैं सर, उतना देना कंपलसरी, हर क्लाइंट वर्किंग करता है सर और किसी को प्रॉब्लम मुझे नहीं इसमें होता। फर्क नहीं पड़ता है, ठीक है? मुझे आप बस उसका, मैंने जो पैसे दिए उसके हिसाब से आप सर्विस दे दीजिए प्लीज। सर्विस सर सेमी सॉफ्टवेयर 5,009 में जाता है सर। हाँ तो फिर आपने 11,000 पहले झूठ क्यों बोला? हाँ बोल दीजिए, आपने गलत पहले झूठ बोला था, पहले झूठ बोला था ना। हाँ मैंने बोला था सर। हाँ ठीक है, तो फिर अभी क्या भरोसा आप पे? मैं एक्स्ट्रा पैसे पे नहीं कर सकता।